ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ನಿಮಗೆ 3rd ಸ್ಟ್ಯಾಂಡರ್ಡ್ ಮ್ಯಾಥ್ಸ್ನ ಸೆಕೆಂಡ್ ಚಾಪ್ಟರ್ ಟಾಯ್ ಜಾಯ್ ಅನ್ನೋ ಒಂದು ಚಾಪ್ಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಈ ಚಾಪ್ಟರ್ ನಾವು ಎಂಟರ್ ಆಗೋದಕ್ಕೂ ಮೊದಲು ಒಂದು ಬೇಸಿಕ್ ಕಾನ್ಸೆಪ್ಟನ್ನು ನಿಮ್ಗೆ ಹೇಳ್ಕೊಟ್ಬಿಡ್ತೀನಿ. ಆಗ ನಿಮಗೆ ಈ ಚಾಪ್ಟರ್ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ನೋಡಿ, ಈ ಚಾಪ್ಟರ್ ಇರೋದು ಶೇಪ್ಸ್ ಮೇಲೆ. ನೋಡಿ, ನಿಮ್ಗೆ ಆಲ್ರೆಡಿ ಗೊತ್ತು, 3 ಸೈಡ್ಸ್ ಇದ್ದರೆ ಅದು ಟ್ರಯಾಂಗಲ್ ಅಂತಾರೆ, 4 ಸೈಡ್ಸ್ ಇದ್ದರೆ ಅದು ಎಲ್ಲ 4 ಸೈಡ್ ಈಕ್ವಲ್ ಇದ್ದರೆ ಅದನ್ನು ಸ್ಕ್ವೇರ್ ಅಂತಾರೆ, 2 ಸೈಡ್ ಈಕ್ವಲ್ ಇದ್ದರೆ ರೆಕ್ಟ್ಯಾಂಗಲ್ ಅಂತಾರೆ, ಸರ್ಕಲ್ ಥರ ಫುಲ್ಲು ಇತ್ತು ಅಂದರೆ ಇದು ಫುಲ್ ರೌಂಡಾಗಿತ್ತು ಅಂದರೆ ಇದನ್ನು ಸರ್ಕಲ್ ಅಂತಾರೆ. ಇದೆಲ್ಲ ನಿಮಗೆ ಆಲ್ರೆಡಿ ಗೊತ್ತು. ಓಕೆ, ಇದನ್ನು ನಾವು 2D ಶೇಪ್ಸ್ ಅಂತ ಕರಿತೀವಿ. ಅದೇ ಥರ ನೆಕ್ಸ್ಟು ಇನ್ನೊಂದು ಸೆಕೆಂಡ್ ಗ್ರೇಡ್ ಆ ಥರದ್ರಲ್ಲಿ ನೀವೇನು ಕಲ್ತಿರ್ತೀರಾ, 3D ಶೇಪ್ಸ್ ಬಗ್ಗೆ ಕೂಡ ಕಲ್ತಿರ್ತೀರ. 3D ಶೇಪ್ಸ್ ಅಂದರೆ ಏನು? ಸೇಮ್ ಇವಾಗ ಇಲ್ಲಿ ನೋಡಿ, ಇಲ್ಲಿ ಇದೇನಂದರೆ ಜಸ್ಟು ಒಂದು ರೆಕ್ಟ್ಯಾಂಗಲ್ ಥರ ಇಲ್ಲ. ಆ ರೆಕ್ಟ್ಯಾಂಗಲ್ಲು 2 ಡೈಮೆನ್ಷನ್ ಇರುತ್ತೆ, ಇದು 3 ಡೈಮೆನ್ಷನ್ನು. ಲೆಂತು, ವಿಡ್ತು, ಹೈಟು 3 ಇರುತ್ತೆ. ಸೊ ಅಂಥದನ್ನು ನಾವು ರೆಕ್ಟ್ಯಾಂಗಲ್ನ ಕ್ಯೂಬಾಯ್ಡ್ ಅಂತ ಕರಿತೀವಿ ನಾವು. ಓಕೆ, ನೆಕ್ಸ್ಟು ಸ್ಕ್ವೇರ್ ಥರ ಇರುತ್ತಲ್ವಾ, ಇವಾಗ ಸ್ಕ್ವೇರ್ನ 3D ಶೇಪು, ಡೈಸು, ಇದು ಎಲ್ಲ ಸೈಡು ಈಕ್ವಲ್ ಇರೋವಂಥದ್ದು, ಇಂಥದನ್ನು ನಾವು ಕ್ಯೂಬ್ ಅಂತ ಕರಿತೀವಿ. ಅದೇ ಸರ್ಕಲ್ ಥರನೇ ಫುಲ್ಲು ರೌಂಡಾಗಿ ಬಾಲ್ ಥರ ಅಥವಾ ಗ್ಲೋಬ್ ಥರ ಅರ್ಥ ಥರ ಇದ್ದರೆ ಅದನ್ನು ನಾವು ಸ್ಪಿಯರ್ ಅಂತ ಕರಿತೀವಿ. ನೆಕ್ಸ್ಟು ಟ್ರಯಾಂಗಲ್ಗೆ ಎಕ್ಸ್ಟೆನ್ಷನ್, ಒಂದು ಐಸ್ ಕ್ರೀಮ್ ಕೋನ್ ನೋಡಿದಿರಲ್ಲ ನೀವು, ಆ ಕೋನ್ ಥರ ಇತ್ತು ಅಂದರೆ ಅದು ಕೋನ್ ಅಂತಲೇ ಕರಿತೀವಿ. ಸೊ ಈಗ ಈ ಥರ ಒಂದು ಐಸ್ ಕ್ರೀಮ್ ಟಿನ್ ಇರ್ಬೋದು ಅಥವಾ ಒಂದು ಕೋಕ್ ಟಿನ್ ಇರ್ಬೋದು, ಈ ಥರ ಇತ್ತು ಇದನ್ನೆಲ್ಲ ಅಂದರೆ ಅದನ್ನು ಸಿಲಿಂಡರ್ ಅಂತ ಕರಿತೀವಿ. ಅಂದರೆ ಒಂದು ಸೈಡ್ ಫುಲ್ಲು ರೌಂಡ್ ಇದ್ದು ಮೇಲೆ ಒಂದು ಫೇಸು ಕೆಳಗಡೆ ಒಂದು ಫೇಸು ಇತ್ತು ಅಂದರೆ. ಸೊ ಇದು ಜಸ್ಟ್ ನಿಮಗೆ ಒಂದು ಅರ್ಥ ಆಗಲಿ ಅಂತ. ಸೊ ಇನ್ನೂ ಎಷ್ಟೊಂದು ಎಕ್ಸಾಂಪಲ್ಸ್ ಎಲ್ಲ ಇದೆ ನೋಡಿ, ನೀವೊಂದು ಸ್ವಲ್ಪ ಪಾಸ್ ಮಾಡಿಬಿಟ್ಟು ಯಾವ್ಯಾವ ಶೇಪಲ್ಲಿದೆ ಅಂತ ನೀವು ನೋಡ್ಕೊಳ್ಬೋದು. ಓಕೆನಾ? ಓಕೆ, ಲೆಟ್ಸ್ ಗೆಟ್ ಇನ್ ಟು ದಿ ಲೆಸನ್. ಸಮ್ ಚಿಲ್ಡ್ರನ್ ಆರ್ ಮೇಕಿಂಗ್ ಅನಿಮಲ್ ಆ್ಯಂಡ್ ಬರ್ಡ್ ಫೇಸಸ್ ಆನ್ ಓಲ್ಡ್ ಬಾಕ್ಸಸ್, ಕ್ಯಾನ್ಸ್ ಆ್ಯಂಡ್ ಪೇಪರ್. ಇಲ್ಲಿ ಕೆಲವು ಮಕ್ಕಳಿದ್ದಾರೆ, ಇವ್ರೇನು ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಇರೋಂಥ ಮನೇಲಿರೋಂಥ ಹಳೆ ಬಾಕ್ಸ್ಗಳಿರ್ಬೋದು, ಕ್ಯಾನು, ಪೇಪರ್, ಇದನ್ನೆಲ್ಲ ತಗೊಂಡು ಅವರು ಕೆಲವು ಆರ್ಟ್ ಮಾಡಿದ್ದಾರೆ. ಏನು ಆರ್ಟ್ ಅಂದರೆ ಆ ವಸ್ತುಗಳ ಮೇಲೆ ಅನಿಮಲ್ ಮತ್ತು ಬರ್ಡ್ ಫೇಸಸ್ಗಳನ್ನ ಡ್ರಾ ಮಾಡೋದು, ಪೇಂಟ್ ಮಾಡೋದೆಲ್ಲ ಮಾಡಿದ್ದಾರೆ. ಸೊ ಯಾರ್ಯಾರು ಏನೇನು ಮಾಡಿದ್ದಾರೆ ನಾವು ನೋಡೋಣ. ಲುಕ್ ಎಟ್ ಮೈ ಬಾಟಲ್ ಸಿಲಿಂಡರ್, ಐ ಮೇಡ್ ಎ ಪಪ್ಪಿ ಫೇಸ್ ಆನ್ ಇಟ್, ಇಟ್ ಹ್ಯಾಸ್ ವೈಡ್ ಇಯರ್ಸ್. ಈ ಹುಡುಗಿ ಏನು ಮಾಡಿದ್ದಾಳೆ, ಒಂದು ಸಿಲಿಂಡರ್ ತೊಗೊಂಡಿದ್ದಾಳೆ, ಯಾವುದೋ ಒಂದು ಬಾಟಲ್ ತೊಗೊಂಡಿದ್ದಾಳೆ, ಅದು ಸಿಲಿಂಡರ್ ಶೇಪಲ್ಲಿದೆ, ಅದರ ಮೇಲೆ ಒಂದು ಪಪ್ಪಿದು ಫೇಸ್ನ ಮಾಡಿದ್ದಾಳೆ. ನೆಕ್ಸ್ಟ್ ಇನ್ನೊಬ್ಬ ಹುಡುಗ ಏನು ಮಾಡಿದ್ದಾನೆ, ಐ ಮೇಡ್ ಎ ಕ್ಯಾಟ್ ಫೇಸ್ ಆನ್ ದಿ ಕ್ಯೂಬಾಯ್ಡ್, ಇಟ್ ಹ್ಯಾಸ್ ಲಾಂಗ್ ವಿಸ್ಕರ್. ಸೊ ಒಂದು ಕ್ಯೂಬಾಯ್ಡ್ ಅಂದರೆ ಹೇಳಿದ್ನಲ್ಲ, ಎಲ್ಲ ಈಕ್ವಲ್ ಇರೋವಂಥದ್ದಲ್ಲ, ಒಂದು ಕಡೆ ಎಕ್ಸ್ಟ್ರಾ ಇರೋವಂಥದ್ದು. ಇವಾಗ ಇಟ್ಟಿಗೆ ಥರ ನೋಡಿ, ಕ್ಯೂಬು ಎಲ್ಲ ಸೇಮ್ ಇದೆ ಎಲ್ಲ ಕಡೆನೂ, ಆದರೆ ಕ್ಯೂಬಾಯ್ಡು ಸೇಮ್ ಇರಲ್ಲ. ಓಕೆ, ಸೊ ಆ ಥರ ಕ್ಯೂಬಾಯ್ಡ್ ತೊಗೊಂಡು ಅದ್ರ ಮೇಲೆ ಕ್ಯಾಟ್ ಮಾಡಿದ್ದಾನೆ. ಇನ್ನೊಬ್ಬ ಹುಡುಗ, ಐ ಮೇಡ್ ಎ ಪಿಗ್ ಫೇಸ್ ಆನ್ ದಿ ಬಾಕ್ಸ್ ಕ್ಯೂಬ್, ಇಟ್ ಹ್ಯಾಸ್ ನ್ಯಾರೋ ಐಸ್. ಈ ಹುಡುಗ ಒಂದು ಬಾಕ್ಸ್ನ ತೊಗೊಂಡಿದ್ದಾನೆ, ಕ್ಯೂಬ್ ಶೇಪಲ್ಲಿರೋವಂಥದ್ದು, ಅದ್ರ ಮೇಲೆ ಪಿಗ್ ಫೇಸು. ಸೊ ಕ್ಯೂಬ್ ಅಂದರೆ ಗೊತ್ತಲ್ಲ, ಎಲ್ಲ ಸೈಡು ಈಕ್ವಲ್ ಇರೋ ಥರ ಅಂತ. ಓಕೆ, ಐ ಮೇಡ್ ಎ ಬರ್ಡ್ ಫೇಸ್ ಆನ್ ದಿ ಕೋನ್, ಲುಕ್ ಎಟ್ ಇಟ್ಸ್ ಪಾಯಿಂಟೆಡ್ ಬೀಕ್. ಇನ್ನೊಂದು ಹುಡುಗಿ ಒಂದು ಪೇಪರ್ ಯೂಸ್ ಮಾಡಿಕೊಂಡು ಒಂದು ಕೋನ್ ಶೇಪ್ ಮಾಡಿದ್ದಾಳೆ, ಐಸ್ ಕ್ರೀಮ್ ಕೋನ್ ಶೇಪ್ ಮಾಡಿದ್ದಾಳೆ, ಅದ್ರ ಮೇಲೆ ಬರ್ಡ್ದು ಬೀಕ್ ಇರುತ್ತಲ್ಲ, ಕೊಕ್ಕು, ಅದ್ರ ಥರ ಡ್ರಾ ಮಾಡಿದ್ದಾಳೆ. ಸೊ ಕೋನ್ ಅಂದರೆ ನಿಮ್ಗೆ ಗೊತ್ತಲ್ಲ, ಈ ಥರ ಹ್ಯಾಟು, ಬರ್ತ್ಡೇ ಹ್ಯಾಟು, ಐಸ್ ಕ್ರೀಮ್ ಕೋನು, ಇವೆಲ್ಲ ಕೂಡ ಆಗುತ್ತೆ. ಯೂಸ್ ಓಲ್ಡ್ ಬಾಕ್ಸಸ್, ಕ್ಯೂಬ್ಸ್ ಆ್ಯಂಡ್ ಕ್ಯೂಬಾಯ್ಡ್ಸ್ ಆ್ಯಂಡ್ ಡ್ರಾ ಬಾಟಲ್ಸ್, ಸಿಲಿಂಡರ್ಸ್ ಟು ದಿ ಕ್ರಾಫ್ಟ್ ವರ್ಕ್. ನೋಡಿ, ನೀವು ಹಳೆ ಬಾಕ್ಸ್ಗಳು ಯಾವುದಾದ್ರು ಒಂದು ಏನಾದ್ರು ಪಾರ್ಸಲ್ ಬಂದಿರೋವಾಗ ಬಾಕ್ಸ್ ಇರುತ್ತಲ್ಲ, ಕ್ಯೂಬ್ ಥರ ಇರ್ಬೋದು, ಕ್ಯೂಬಾಯ್ಡ್ ಥರ ಇರ್ಬೋದು, ಅಥವಾ ಸಿಲಿಂಡರ್ ಥರ ಇರ್ಬೋದು, ಕೋಕ್ ಟಿನ್ನು, ಪೆಪ್ಸಿ ಟಿನ್, ಆ ಥರದ್ದು ಇದೆಲ್ಲ ಯೂಸ್ ಮಾಡಿಕೊಂಡು ನೀವು ಕೂಡ ಈ ಮಕ್ಕಳ ಥರನೇ ಫೇಸಸ್ನ ಡ್ರಾ ಮಾಡಿ. ನೋಡಿ, ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಈ ಥರ. ಓಕೆನಾ? ವಾಟ್ ಡು ಟು ಡ್ರಾ ಆನ್ ದೇರ್ ಫೇಸಸ್, ಅದ್ರ ಫೇಸ್ ಮೇಲೆ ಏನು ಡ್ರಾ ಮಾಡಿದ್ರಿ ಅಂತ ಇಲ್ಲಿ ಬರೀರಿ. ಡಾಗ್ ಮಾಡಿದರೆ ಡಾಗು, ಪಿಗ್ ಮಾಡಿದರೆ ಪಿಗ್ಗು, ಆ ಥರ. ಇಲ್ಲಿ ಇನ್ನೊಂದು ಇಮೇಜ್ ಕೊಟ್ಟಿದ್ದಾರೆ, ಅಲ್ಲಿ ಏನು ನಡೀತಾ ಇದೆ ಅಂತ ಕೂಡ ನಾವು ನೋಡೋಣ. ಜಯ ಈಸ್ ಬಿಲ್ಡಿಂಗ್ ಎ ರಾಕೆಟ್ ವಿತ್ ಹರ್ ಶೇಪ್ಸ್. ಜಯ ಏನು ಮಾಡ್ತಾ ಇದ್ದಾಳೆ, ಅವಳು ಇರೋಂಥ ಶೇಪ್ಸ್ಗಳು ಯೂಸ್ ಮಾಡಿಕೊಂಡು ರಾಕೆಟ್ ಥರ ಒಂದು ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ತಾ ಇದ್ದಾಳೆ. ವಾಟ್ ಶೇಪ್ಸ್ ಆ್ಯಸ್ ಶಿ ಯೂಸ್ಡ್, ಇವಳು ಯಾವ ಶೇಪ್ಗಳನ್ನು ಯೂಸ್ ಮಾಡಿದ್ದಾಳೆ, ಅದನ್ನೆಲ್ಲ ಇಲ್ಲಿ ಎಷ್ಟೆಷ್ಟು ಯೂಸ್ ಮಾಡಿದ್ದಾಳೆ ಅಂತಲೂ ಕೇಳ್ತಾ ಇದ್ದಾರೆ, ಹೌ ಮೆನಿ ಆಫ್ ಈಚ್ ಅಂತ. ಸೊ ಯಾವ್ಯಾವ ಶೇಪ್ಸು ಎಷ್ಟೆಷ್ಟಿದೆ ಅಂದ್ಬಿಟ್ಟು ನೋಡ್ತಾ ಹೋಗೋಣ. ಮೊದಲಾಗಿ ಕ್ಯೂಬ್. ಸೊ ನಿಮಗೆ ಕ್ಯೂಬ್ ಅಂದರೆ ಗೊತ್ತಾಯಿತು, ಒಂಥರ ಸ್ಕ್ವೇರ್ ಥರ ಇರುತ್ತೆ ಅಂತ, ಎಲ್ಲ ಸೈಡ್ ಈಕ್ವಲ್ಲು. ಸೊ ಎಷ್ಟಿದೆ ಕ್ಯೂಬು, 1, 2,
ಸೊ ಇದೆಲ್ಲ ಕ್ಯೂಬ್ ಅಲ್ಲ, ಇದೆಲ್ಲ ಕ್ಯೂಬಾಯ್ಡ್ ಆಗುತ್ತೆ, ರೆಕ್ಟ್ಯಾಂಗಲ್ ಥರ ಇರೋದು. ಸೊ ಎರಡೇ ಇರೋವಂಥದ್ದು. ಸೊ 2 ಅಂತ ಬರಿತೀನಿ. ನೆಕ್ಸ್ಟ್ ಕ್ಯೂಬಾಯ್ಡ್ ಅಂದರೆ ಏನು, ಒಂಥರ ರೆಕ್ಟ್ಯಾಂಗಲ್ ಟೈಪ್ ಇರೋಂಥ ಬಾಕ್ಸು. ಸೊ ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ. ಸೊ ಇದು 1 2 3 4 ಕ್ಯೂಬಾಯ್ಡ್ ಇದೆ, ಅದನ್ನು ಬರೆದಿದ್ವಿ. ನೆಕ್ಸ್ಟ್ ಏನಿದೆ, ಕೋನ್ ಕೇಳಿದ್ದಾರೆ. ಕೋನ್ ಎಷ್ಟಿದೆ, ಕೋನ್ ಇಲ್ಲಿ ಒಂದೇ ಒಂದಿದೆ. ಓಕೆನಾ, ಸೊ 1 ಅಂತ ಬರೀತೀನಿ. ನೆಕ್ಸ್ಟ್ ಸಿಲಿಂಡರ್ ಕೇಳಿದ್ದಾರೆ. ಸಿಲಿಂಡರ್ ಎಷ್ಟಿದೆ, ಇಲ್ಲಿ ಒಂದೇ ಒಂದಿದೆ. ಓಕೆ, ಸೊ 1 ಅಂತ ಬರಿತಾ ಇದ್ದೀವಿ. ಸೊ ಇಷ್ಟು ಇವಳು ಬಾಕ್ಸ್ಗಳು ಅದನ್ನೆಲ್ಲ ಸಿಲಿಂಡರ್ಸ್ ಎಲ್ಲ ಯೂಸ್ ಮಾಡಿಕೊಂಡು ರಾಕೆಟ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾಳೆ. ವಾಟ್ ಶೇಪ್ ಇಸ್ ಬಿಟ್ವೀನ್ ದಿ ರೆಡ್ ಕ್ಯೂಬಾಯ್ಡ್ ಆ್ಯಂಡ್ ಯೆಲ್ಲೋ ಕ್ಯೂಬಾಯ್ಡ್? ಕೆಲವು ಕ್ವಶನ್ಸ್ ಕೇಳಿದ್ದಾರೆ ನೋಡಿ. ಈಗ ಏನು ಕೇಳಿದ್ದಾರೆ, ಬಿಟ್ವೀನ್ ಅಂದರೆ ಮಧ್ಯದಲ್ಲಿ. ಯಾವುದ್ರ ಮಧ್ಯದಲ್ಲಿ, ರೆಡ್ ಕ್ಯೂಬಾಯ್ಡ್ಗೂ ಯೆಲ್ಲೋ ಕ್ಯೂಬಾಯ್ಡ್ಗೂ ಮಧ್ಯದಲ್ಲಿರೋವಂಥದ್ದು ಏನು, ಯಾವ ಶೇಪು ಅಂತ ಕೇಳಿದ್ದಾರೆ. ಸೊ ರೆಡ್ ಕ್ಯೂಬಾಯ್ಡ್ ಇಲ್ಲಿದೆ, ಯೆಲ್ಲೋ ಕ್ಯೂಬಾಯ್ಡ್ ಇಲ್ಲಿದೆ, ಎರಡಕ್ಕೂ ಮಧ್ಯದಲ್ಲಿರೋ ಶೇಪು ಆರೆಂಜ್ ಕಲರ್ ಸಿಲಿಂಡರ್. ಸೊ ನಮಗಿಲ್ಲಿ ಏನು ಅಂತ ಕೇಳಿಲ್ಲ, ಅದು ಬರೀ ಯಾವ ಶೇಪ್ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಸಿಲಿಂಡರ್ ಅಂತ ಬರಿಬೇಕು. ಓಕೆ, ನಿಮ್ಗೆ ಸ್ಪೆಲ್ಲಿಂಗ್ಸ್ ಎಲ್ಲ ಗೊತ್ತಿಲ್ಲ ಅಂದರೆ ಇಲ್ಲಿ ನೋಡಿಕೊಂಡು ಬರ್ಕೊಳ್ಳಿ. ವಾಟ್ ಶೇಪ್ ಈಸ್ ಆನ್ ದಿ ಟಾಪ್ ಆಫ್ ಆರೆಂಜ್ ಸಿಲಿಂಡರ್? ಏನು ಕೇಳಿದ್ದಾರೆ, ಟಾಪಲ್ಲಿ ಯಾವುದಿದೆ, ಯಾವುದಕ್ಕೆ ಟಾಪಲ್ಲಿ, ಆರೆಂಜ್ ಸಿಲಿಂಡರ್ ಟಾಪಲ್ಲಿ. ಸೊ ಆರೆಂಜ್ ಸಿಲಿಂಡ್ರಲ್ಲಿದೆ, ಇದಕ್ಕೆ ಟಾಪಲ್ಲಿ ಯಾವ ಶೇಪ್ ಇದೆ, ಬ್ಲೂ ಕಲರ್ ಬಾಕ್ಸ್ ಇದೆ, ಇದು ಕ್ಯೂಬ್ ಶೇಪಲ್ಲಿದೆ. ಸೊ ನಾವಿಲ್ಲಿ ಕ್ಯೂಬ್ ಅಂತ ಬರಿತೀವಿ. ನೆಕ್ಸ್ಟು ವಾಟ್ ಶೇಪ್ ಈಸ್ ಅಂಡರ್ ದಿ ಪಿಂಕ್ ಕೋನ್? ಇಲ್ಲಿ ಅಂಡರ್ ಕೇಳಿದ್ದಾರೆ, ಕೆಳಗಡೆ. ಯಾವುದ್ರ ಕೆಳಗೆ, ಪಿಂಕ್ ಕೋನ್ ಕೆಳಗಡೆ ಅಂತ. ಸೊ ಪಿಂಕ್ ಕೋನ್ ಇಲ್ಲಿದೆ, ಇದರ ಕೆಳಗಡೆ ಯಾವ ಶೇಪ್ ಇದೆ, ಇದು ಕೂಡ ಕ್ಯೂಬ್ ಇದೆ. ಸೊ ಇದನ್ನು ಕ್ಯೂಬ್ ಅಂತ ಬರ್ಕೊಳ್ತೀವಿ. ಓಕೆನಾ, ಸೊ ಈಗ ನಮಗೆ ಈ ಒಂದು ಜಯ ಏನು ಮಾಡಿದ್ದಾಳೆ ಅದರದ್ದೆಲ್ಲ ಆನ್ಸರ್ಸು ಗೊತ್ತಾಯಿತು. ಈಗ ಇಲ್ಲೊಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ನೋಡಿ, ಇದೊಂದು ಸ್ವಲ್ಪ ಎರೇಸ್ ಮಾಡ್ತೀನಿ ನಾನು, ಸ್ವಲ್ಪ ಗೊತ್ತಾಗಲಿ ಅಂತ. ಇಲ್ಲಿ ಒಂದು ಕ್ಯೂಬ್ ಕೊಟ್ಟಿದ್ದಾರೆ, ಇದರಲ್ಲಿ ನಿಮಗೆ 3 ಪಾರ್ಟ್ಸ್ ಕೊಟ್ಟಿದ್ದಾರೆ ಕ್ಯೂಬಲ್ಲಿ ಏನೇನಿರುತ್ತೆ ಅಂತ. ಒಂದು ಫೇಸ್ ಅಂತ, ಇನ್ನೊಂದು ಕಾರ್ನರ್ ಅಂತ, ಇನ್ನೊಂದು ಎಡ್ಜ್ ಅಂತ. ನೋಡಿ, ಫೇಸ್ ಅಂದರೆ ಈ ಫ್ಲ್ಯಾಟ್ ಸರ್ಫೇಸ್ ಇರುತ್ತಲ್ಲ ಒಂದು ಸೈಡ್ಗೆ ಸ್ಕ್ವೇರ್ ಥರ, ಇದು 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 ಇವೆಲ್ಲ ಬಂದು ನೋಡಿ, ದೊಡ್ಡದಾಗಿ ಬರೀತೀನಿ, ಇದು 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 ಇವೆಲ್ಲ ಬಂದು ಫೇಸಸ್ ಅಂತ. ಸೊ ಕ್ಯೂಬಲ್ಲಾಗಲಿ ಕ್ಯೂಬಾಯ್ಡಲ್ಲಾಗಲಿ 6 ಫೇಸ್ ಇರುತ್ತೆ. ಓಕೆನಾ, ನೀವು ಯಾವುದಾದ್ರು ಜಾಮಿಟ್ರಿ ಬಾಕ್ಸ್ ಆ ಥರದ್ದು ಅಥವಾ ನಿಮ್ಮ ಇಟ್ಟಿಗೆನೋ ಏನಾದರೂ ಇಟ್ಕೊಂಡು ಚೆಕ್ ಮಾಡ್ಬೋದು. ನೆಕ್ಸ್ಟ್ ಬಂದು ಕಾರ್ನರ್ ಅಂತ. ಸೊ ಕಾರ್ನರ್ ಅಂತ ಹೇಳಿದ್ರೆ ಈ ಮೂಲೆ ಶಾರ್ಪಾಗಿರುತ್ತಲ್ಲ ನೋಡಿ, ಈ ಮೂಲೆ, ಇದು 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 ಈ ಥರ ಶಾರ್ಪ್ ಇರುತ್ತಲ್ಲ, ಅಂಥದನ್ನು ಕಾರ್ನರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಎಡ್ಜ್ ಅಂತ. ಎಡ್ಜ್ ಅಂದರೆ ಯಾವುದು, ಈ ಮೂಲೆಯಲ್ಲಿ ಉದ್ದಕ್ಕಿರುತ್ತಲ್ಲ ಲೈನ್ಸ್, ಅಂಥದನ್ನು ನಾವು ಎಡ್ಜಸ್ ಅಂತ ಕರಿತೀವಿ. ಸೊ ಕ್ಯೂಬ್ಗೂ ಕ್ಯೂಬಾಯ್ಡ್ಗೂ ಇದೇ ಥರನೇ ಕರೆಯುವಂಥದ್ದು. ಅರ್ಥ ಆಯ್ತಲ್ವಾ? ಓಕೆ. ನೆಕ್ಸ್ಟು, ಕಲೆಕ್ಟ್ ಆಬ್ಜೆಕ್ಟ್ಸ್ ಟು ಮೇಕ್ ಎ ಹೌಸ್. ನೇಮ್ ದಿ ಶೇಪ್ಸ್ ಆ್ಯಂಡ್ ಟಾಕ್ ಅಬೌಟ್ ದೇರ್ ಫೇಸಸ್ ಆ್ಯಂಡ್ ಎಡ್ಜಸ್. ನೀವು ಒಂದಷ್ಟು ಆಬ್ಜೆಕ್ಟ್ಸು, ಮನೆಯಲ್ಲಿರೋ ವೇಸ್ಟ್ ಆಬ್ಜೆಕ್ಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಒಂದು ಮನೆ ಥರ ಕನ್ಸ್ಟ್ರಕ್ಟ್ ಮಾಡಿ. ಅದರಲ್ಲಿ ನೀವು ಶೇಪ್ಸು ಅದನ್ನೆಲ್ಲ ಯಾವ್ಯಾವ್ದು ಯೂಸ್ ಮಾಡಿದ್ದೀರಾ, ಮತ್ತು ಅದ್ರ ಮೇಲೆ ಎಷ್ಟು ಫೇಸ್ಗಳಿದೆ ಆ ಶೇಪ್ಗಳ ಮೇಲೆ, ಮತ್ತು ಎಷ್ಟು ಎಡ್ಜ್ಗಳಿದೆ ಅನ್ನೋದ್ರ ಬಗ್ಗೆ ಎಲ್ಲ ಬರೀರಿ. ವಿಚ್ ಆರ್ ಸ್ಟ್ರೈಟ್ ಆ್ಯಂಡ್ ವಿಚ್ ಆರ್ ಕರ್ವ್ಡ್. ಯಾವುದರ ಫೇಸಸ್ಸು ಅಥವಾ ಎಡ್ಜಸ್ಸು ಸ್ಟ್ರೈಟ್ ಇದೆ ಮತ್ತು ಕರ್ವ್ಡ್ ಇದೆ ಅಂತ ಕೂಡ ನೋಡಿ. ಇದ್ರ ಫೇಸು ಇದು ಕರ್ವ್ಡ್ ಇದೆ, ಇದರ ಎಡ್ಜು ಇದು ಕೂಡ ನೋಡಿ ಕರ್ವ್ ಥರ ಇರುತ್ತೆ. ಓಕೆನಾ, ಅದೇ ಇದ್ರದ್ದು ಎಡ್ಜೆಲ್ಲ ಸ್ಟ್ರೈಟ್ ಇರುತ್ತೆ, ಫೇಸು ಕೂಡ ಸ್ಟ್ರೈಟ್ ಇರುತ್ತೆ, ಆ ಥರ. ಆಲ್ಸೋ ಡಿಸ್ಕ್ರೈಬ್ ಹೌ ದಿ ಶೇಪ್ಸ್ ಹ್ಯಾವ್ ಬಿನ್ ಅರೇಂಜ್ಡ್. ಮತ್ತು ನೀವು ಹೆಂಗೆ ಕನ್ಸ್ಟ್ರಕ್ಟ್ ಮಾಡಿದ್ದೀರ ಮನೇನ ಅದ್ರದ್ದು ಡಿಸ್ಕ್ರಿಪ್ಷನ್ ಕೂಡ ನೀವು ಕೊಡ್ರಿ, ನಿಮ್ಗೆ ಓನಾಗಿ. ಫಸ್ಟ್ ಯಾವ ಬಾಕ್ಸ್ ಇಟ್ಟಿದ್ದೀರಾ, ಅದ್ರ ಮೇಲೆ ಏನು ಬಾಕ್ಸ್ ಇಟ್ಟಿದ್ದೀರಾ, ಆ ಥರದ್ದೆಲ್ಲ ಡಿಸ್ಕ್ರಿಪ್ಷನ್ ಕೊಡಬೇಕು. ವಾಟ್ ಪಾರ್ಟ್ ಆಫ್ ಶೇಪ್ಸ್ ಕ್ಯಾನ್ ಯು ಸಿ ಫ್ರಮ್ ದ ಡಿಸ್ಟೆನ್ಸ್. ಈಗ ಒಂದು ಶೇಪ್ ಇತ್ತು ಅಂದರೆ ಅದರ ಯಾವ ಪಾರ್ಟನ್ನು ನೀವು ದೂರದಿಂದ ಕೂಡ ನೋಡ್ಬೋದು. ಅದರ ಕಾರ್ನರ್ನ ನೋಡೋಕ್ಕಾಗತ್ತಾ, ಈ ಕಾರ್ನರ್ನ ದೂರದಿಂದ? ಇಲ್ಲ. ಅದರ ಒಂದು ಎಡ್ಜ್ಗಳನ್ನ ನೋಡೋಕ್ಕಾಗಲ್ಲ. ಯಾವ್ದು ನೋಡ್ಬೋದು, ಫೇಸ್ ನೋಡ್ಬೋದು. ಸೊ ಅದಕ್ಕೆ ನಿಮ್ಮ ಇದರಲ್ಲಿ ಫೇಸ್ ಅಂತ ಬರೀರಿ. ದೇವಿಕಾ ವೆಂಟ್ ಟು ಎ ಶಾಪ್ ಆ್ಯಂಡ್ ಬ್ರಾಟ್ ಎ ಟಾಯ್ ಇಂಜಿನ್. ದೇವಿಕಾ ಒಂದು ಅಂಗಡಿಗೆ ಹೋಗ್ಬಿಟ್ಟು ಒಂದು ಟಾಯ್ ಇಂಜಿನ್ ತರ್ತಾಳೆ. ಇಲ್ಲಿದೆ ನೋಡಿ ಟಾಯ್ ಇಂಜಿನ್ನು. ಇದ್ರ ಬಗ್ಗೆ ಇವಾಗ ಡೀಟೇಲ್ಸ್ನ ನಾವಿಲ್ಲಿ ಫಿಲ್ ಮಾಡಬೇಕು. ಹಿಯರ್ ಈಸ್ ದೇವಿಕಾಸ್ ಟಾಯ್ ಇಂಜಿನ್, ಇಟ್ ಹ್ಯಾಸ್ ಮೆನಿ ಪಾರ್ಟ್ಸ್, ಕೌಂಟ್ ಆ್ಯಂಡ್ ಫಿಲ್. ಈ ದೇವಿಕಾದು ಟಾಯ್ ಇಂಜಿನಲ್ಲಿ ಎಷ್ಟೊಂದು ಪಾರ್ಟ್ಸ್ ಇದೆ, ಅದನ್ನೆಲ್ಲ ಕೂಡ ಇಲ್ಲಿ ಮೇಲೆ ನಾವು ಕೌಂಟ್ ಮಾಡಿ ಎಲ್ಲ ಬರೆದ್ವಲ್ಲ, ಅದೇ ಥರ ಇಲ್ಲೂ ಬರೀರಿ ಅಂತ ಕೇಳಿದ್ದಾರೆ. ಸೊ ಎಷ್ಟು ರೆಡ್ ಸಿಲಿಂಡರ್ಸ್ ಇದೆ? ಸೊ
ರೆಡ್ ಸಿಲಿಂಡರ್ ಮಾತ್ರ ನೋಡಬೇಕು. ಬೇರೆ ಸಿಲಿಂಡರ್ ಇತ್ತು ನೋಡಿ, ಇಲ್ಲಿ ವೀಲೆಲ್ಲ ಸಿಲಿಂಡರ್ ಇದೆಯಲ್ಲ ಅದೆಲ್ಲ ಬರೆಯೋ ಆಗಿಲ್ಲ. ರೆಡ್ ಸಿಲಿಂಡರ್ ಎಷ್ಟಿದೆ? 1 ಇದೆ. ನೆಕ್ಸ್ಟ್ ಯೆಲ್ಲೋ ಕೋನ್ ಎಷ್ಟಿದೆ? ಯೆಲ್ಲೋ ಕಲರ್ ಕೋನು ಇಲ್ಲೊಂದಿದೆ, ಇಲ್ಲೊಂದಿದೆ. ಸೊ 2 ಯೆಲ್ಲೋ ಕೋನ್. ಇನ್ನೊಂದು ಯಾವ್ದಾದ್ರು ಕೋನ್ ಇದ್ದರೆ ಅದು ಬರೆಯೋ ಆಗಿಲ್ಲ, ಯೆಲ್ಲೋ ಕಲರ್ ಇರೋದು ಮಾತ್ರ ಬರೀಬೇಕು. ನೆಕ್ಸ್ಟು ಗ್ರೇ ಕ್ಯೂಬಾಯ್ಡ್ ಎಷ್ಟಿದೆ? ಕ್ಯೂಬಾಯ್ಡ್ ಅಂದರೆ ಗೊತ್ತಲ್ಲ, ರೆಕ್ಟ್ಯಾಂಗಲ್ ಥರ ಇರುತ್ತೆ. ಸೊ ಅದು ಒಂದೇ ಒಂದಿದೆ ಇಲ್ಲಿ. ಓಕೆನಾ? ಕಾಣಿಸ್ತಾ ಇದೆಯಲ್ಲ ಬೇಸ್ ಪ್ಲೇಟ್. ಸೊ ಅದು 1 ಗ್ರೇ ಕ್ಯೂಬಾಯ್ಡ್ ಅಂತ. ನೆಕ್ಸ್ಟು ಬ್ಲೂ ಕ್ಯೂಬ್ ಎಷ್ಟಿದೆ ಅಂತ. ಸೊ ಬ್ಲೂ ಕಲರ್ ಕ್ಯೂಬು ಒಂದೇ ಒಂದಿದೆ ಇಲ್ಲಿ. ಸೊ ಅದನ್ನು 1 ಅಂತ ಬರಿತಾ ಇದ್ದೀನಿ. ಲೆಟ್ ಅಸ್ ಡಿಸ್ಕಸ್. ಹಿಯರ್ ಆರ್ ಸಮ್ ಮೋರ್ ಟಾಯ್ಸ್ ಫ್ರಮ್ ದಿ ಟಾಯ್ ಶಾಪ್. ದೇ ಆರ್ ಮೇಡ್ ಅಪ್ ಆಫ್ ಡಿಫ್ರೆಂಟ್ ಶೇಪ್ಸ್. ಇಲ್ಲಿ ಎಷ್ಟೊಂದು ಟಾಯ್ಸ್ ಇದೆ ನೋಡಿ, ಟಾಯ್ ಶಾಪಿಂದ ತಂದಿರೋದು. ಇದರಲ್ಲಿ ಎಷ್ಟೊಂದು ಶೇಪ್ಸ್ ಯೂಸ್ ಮಾಡಿ ಇವರು ಕ್ರಿಯೇಟ್ ಮಾಡಿದ್ದಾರೆ. ಸೊ ಏನೇನು ಶೇಪ್ಸು ನೋಡೋಣ. ವಾಟ್ ಶೇಪ್ಸ್ ಆರ್ ಯೂಸ್ಡ್ ಇನ್ ದಿಸ್ ಟಾಯ್ಸ್? ಯಾವ್ಯಾವ ಶೇಪ್ ಯೂಸ್ ಮಾಡಿದ್ದಾರೆ ಒಂಚೂರು ನಾವಿಲ್ಲಿ ಬರೆಯೋಣ. ಓಕೆನಾ? ಎರಡೆರಡು ಬರೆಯೋಣ. ಮೊದಲನೇದಾಗಿ ಇಲ್ಲಿ ಒಂದು ಕ್ಯಾಟ್ ಥರ ಮಾಡಿದ್ದಾರೆ, ಮೌಸ್ ಥರ ಒಂದು ಮಾಡಿದ್ದಾರೆ. ಇದರಲ್ಲಿ 2 ಶೇಪ್ ಯೂಸ್ ಮಾಡಿದ್ದಾರೆ. ಒಂದು ಇಲ್ಲಿ ಕೋನ್ ಯೂಸ್ ಮಾಡಿದ್ದಾರೆ, ಇನ್ನೊಂದು ಸಿಲಿಂಡರ್ ಯೂಸ್ ಮಾಡಿದ್ದಾರೆ. ಓಕೆನಾ? ನೀವಿಲ್ಲಿ ಕೋನ್ ಅಂತ ನಾನು ಟೈಪ್ ಮಾಡ್ತೀನಿ. ಸೊ ಕೋನು, ಸಿಲಿಂಡರ್. ನೆಕ್ಸ್ಟು ಇಲ್ಲಿ ಒಂದು ಲಾಲಿಪಾಪ್ ಇದೆ, ಅದರಲ್ಲಿ ಒಂದು ರೌಂಡ್ ಆಗಿರೋವಂಥ ಸ್ಪಿಯರ್ ಆಗಿರೋವಂಥದ್ದು ಒಂದು ಯೂಸ್ ಮಾಡಿದ್ದಾರೆ, ಮತ್ತು ಸಿಲಿಂಡರ್ ಒಂದು ಪೈಪು ಯೂಸ್ ಮಾಡಿದ್ದಾರೆ. ಸೊ ಇದನ್ನು ಕೂಡ ನಾವಿಲ್ಲಿ ಟೈಪ್ ಮಾಡಿಬಿಟ್ಟು SPHERE ಸ್ಪಿಯರ್ ಅಂತ ಮಾಡ್ತೀವಿ. ನೆಕ್ಸ್ಟು ಇಲ್ಲಿ ಸಿಲಿಂಡರ್ ಅಂತ ಬರಿತೀವಿ. ನೆಕ್ಸ್ಟು ಇಲ್ಲೊಂದು ಕ್ಯಾಟ್ ಮಾಡಿದ್ದಾರೆ. ಈ ಕ್ಯಾಟಲ್ಲೂ ಕೂಡ ಸುಮಾರು ಶೇಪ್ಸ್ ಇದೆ. ಸೊ ನಮಗಿಲ್ಲಿ ಒಂದು ಸಿಲಿಂಡರ್ ಶೇಪ್ ಆಯಿತು, ಇನ್ನೊಂದು ಸ್ಪಿಯರ್ ಶೇಪ್ ಆಯಿತು. ಓಕೆನಾ? ಸೊ ಮತ್ತು ಇಲ್ಲಿ ನಾವು ಸಿಲಿಂಡರ್ ಮತ್ತು ಸ್ಪಿಯರ್. ನೆಕ್ಸ್ಟ್ ಇಲ್ಲಿ ಸುಮ್ಮನೆ ಏನೋ ಒಂದು ಬಾಕ್ಸ್ಗಳಿಟ್ಟಿದ್ದಾರೆ. ಏನು ಬಾಕ್ಸ್ಗಳಿಟ್ಟಿದ್ದಾರೆ? ಇಲ್ಲೊಂದು ಕ್ಯೂಬ್ ಇದೆ, ಇಲ್ಲೊಂದು ಕ್ಯೂಬಾಯ್ಡ್ ಇದೆ, ಇಲ್ಲೊಂದು ಕ್ಯೂಬ್ ಇದೆ, ಇಲ್ಲೊಂದು ಕ್ಯೂಬಾಯ್ಡ್ ಇದೆ, ಇಲ್ಲೊಂದು ಕ್ಯೂಬ್ ಇದೆ, ಎಲ್ಲ ಇದೆ. ಸೊ ಕ್ಯೂಬಾಯ್ಡ್ ಯೂಸ್ ಮಾಡಿದ್ದಾರೆ. ಸೊ ನಾವು ಕ್ಯೂಬಾಯ್ಡ್ ಅಂತ ಬರ್ತಿರ್ತೀವಿ. ಓಕೆನಾ? ನೆಕ್ಸ್ಟ್ ಜಯ ಮೇಡ್ ಸಮ್ ಹೌಸಸ್ ಯೂಸಿಂಗ್ ಡಿಫ್ರೆಂಟ್ ಶೇಪ್ಸ್. ಜಯ ನಿಮ್ಮ ಮೇಲೆ ಹೇಳಿದ್ರಲ್ಲ ನಿಮಗೆ ಹೌಸ್ ಮಾಡಿರಿ ಅಂತ, ಆ ಥರ ಜಯ ಒಂದು ಹೌಸ್ ಮಾಡಿದ್ದಾಳೆ. ಟ್ರೈ ಟು ಬಿಲ್ಡ್ ಸಚ್ ಹೌಸಸ್, ಟವರ್ಸ್, ರಾಕೆಟ್ಸ್ ಎಕ್ಸೆಟ್ರಾ ಯೂಸಿಂಗ್ ಡಿಫ್ರೆಂಟ್ ಶೇಪ್ಸ್ ಅವೈಲಬಲ್ ಅರೌಂಡ್ ಯು. ಸೊ ನಿಮ್ಮ ಹತ್ರ ಇರೋವಂಥ ಎಷ್ಟೊಂದು ಶೇಪ್ಸು ಅದೆಲ್ಲ ಯೂಸ್ ಮಾಡಿಕೊಂಡು ನೀವು ಹೌಸ್ ಮಾಡೋದಕ್ಕೆ, ಟವರ್ಸ್ ಮಾಡೋದಕ್ಕೆ, ರಾಕೆಟ್ಸ್ ಮಾಡೋದಕ್ಕೆಲ್ಲ ಟ್ರೈ ಮಾಡಿ. ನೋಟ್ ದಟ್ ಎ ಕ್ಯೂಬ್ ಈಸ್ ಎ ಸ್ಪೆಷಲ್ ಟೈಪ್ ಆಫ್ ಕ್ಯೂಬಾಯ್ಡ್. ನೋಡಿ ಇಲ್ಲಿ ಹೇಳಿದ್ದಾರೆ ಕ್ಯೂಬು ಒಂಥರ ಕ್ಯೂಬಾಯ್ಡೇನೆ ಅಂತ ಹೇಳಿದ್ದಾರೆ. ಆದರೆ ಏನು ಡಿಫ್ರೆನ್ಸ್ ಅಂತ ನಾನು ಆಲ್ರೆಡಿ ನಿಮಗೆ ಇಲ್ಲಿ ತೋರಿಸಿದ್ದೀನಿ. ಓಕೆನಾ? ಸೊ ಕ್ಯೂಬ್ ಅಂದರೆ ಎಲ್ಲ ಸೈಡು ಈಕ್ವಲ್ಲು, ಕ್ಯೂಬಾಯ್ಡ್ ಅಂದರೆ ಒಂದು ಸೈಡ್ ಉದ್ದ ಇರುತ್ತೆ, ಇಟ್ಟಿಗೆ ಥರ. ಕನ್ಸ್ಟ್ರಕ್ಟ್ ಆ್ಯಂಡ್ ಡಿಸ್ಕ್ರೈಬ್. ಆಸ್ಕ್ ಸ್ಟೂಡೆಂಟ್ಸ್ ಟು ಸಿಟ್ ಇನ್ ಗ್ರೂಪ್ಸ್ ಆಫ್ 4 or 5. In each group, one student selects any 3 shapes and put them together. The student then describes the sequence of construction and other students have to build the same without seeing the original one. Let children take turns and play this game in the group. ಇಲ್ಲಿ ಏನಂದರೆ ನಿಮಗೆ ಆಟ ಆಡೋಕ್ಕೆ ಅಂತ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ನೀವು ಒಂದು ಕ್ಲಾಸಲ್ಲೋ ಅಥವಾ ಮನೆಯಲ್ಲೋ ಎಲ್ಲಾದರೂ ಏನು ಮಾಡಿ ಒಂದಷ್ಟು ಶೇಪ್ಸ್ನ ಇಟ್ಕೊಳ್ಳಿ ಕನ್ಸ್ಟ್ರಕ್ಟ್ ಮಾಡೋಕ್ಕೆ, ಈ ಥರ ಏನಾದರೂ. ಓಕೆನಾ? ಏನು ಮಾಡಿ ಅಂತಂದರೆ ಒಬ್ಬರು ಮಾಡಿರೋದನ್ನ ಇನ್ನೊಬ್ರು ನೋಡಬಾರ್ದು. ಓಕೆ? ಫಸ್ಟು ಒಬ್ಬರು ಸ್ಟೂಡೆಂಟ್ ಏನು ಮಾಡ್ತಾರೆ, ಅದನ್ನೆಲ್ಲ ಒಂದು 3 ಶೇಪ್ಸ್ ಯೂಸ್ ಮಾಡಿಬಿಟ್ಟು ಯಾವುದ್ರ ಶೇಪ್ ಮೇಲೆ ಯಾವ್ದು ಇಟ್ಟಿದ್ದೀವಿ ಅಂತ. ಇದೇನೊಂದು ರಾಕೆಟ್ ಥರ ಬರಬೇಕು, ಮನೆ ಥರ ಬರಬೇಕು ಅಂತೇನಿಲ್ಲ. ಜಸ್ಟು ಒಬ್ಬರು ಕ್ಯೂಬ್ ಇಟ್ಟು ಅದ್ರ ಕೆಳಗಡೆ ಕ್ಯೂಬಾಯ್ಡು, ಆ ಕ್ಯೂಬ್ ಮೇಲೆ ಒಂದು ಸರ್ಕಲ್ ಇರೋವಂಥದ್ದು ಯಾವುದಾದ್ರು ಗ್ಲೋಬ್ ಥರದ್ದೋ ಬಾಲ್ ಥರದ್ದೋ ಇಟ್ಟು ಸ್ಪಿಯರ್ ಶೇಪ್ನ ಇಡ್ಬೋದು. ಈ ಥರ 3 ಶೇಪ್ ಇಟ್ಟಿರ್ತೀರ. ಇದನ್ನು ಒಬ್ಬರು ನೋಡ್ದಿದ್ದಾಗೆ ಇನ್ನೊಬ್ಬರಿಗೆ ಹೇಳ್ಬಿಟ್ಟು ಬೇರೆ ಸ್ಟೂಡೆಂಟ್ಸು, ಇವಾಗ ಡಮ್ ಚಾರಾಡ್ಸ್ ಆಡ್ತೀವಲ್ಲ ಆ ಥರ, ಫಸ್ಟು ಈ ಕಲರ್ ಕ್ಯೂಬ್ ಇಡು, ಕ್ಯೂಬಾಯ್ಡ್ ಇಡು, ಅದ್ರ ಮೇಲೆ ಈ ಕಲರು ಕ್ಯೂಬ್ ಇಡು, ಅದ್ರ ಮೇಲೆ ಈ ಥರ ಸ್ಪಿಯರ್ ಇಡು, ಈ ಥರ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು ಯಾವ ಥರ ಹೆಂಗಿಡೋದು ಅಂತ ಹೇಳ್ಬಿಟ್ಟು. ಆ ಥರ ಒಂದು ಆಟ ಆಡಿ ಟ್ರೈ ಮಾಡಿ. ಎಕ್ಸಾಂಪಲ್, ದ ಸಿಲಿಂಡರ್ ಈಸ್ ಆನ್ ಟಾಪ್ ಆಫ್ ದಿ ಕ್ಯೂಬಾಯ್ಡ್, ದ ಕೋನ್ ಈಸ್ ಆನ್ ಟಾಪ್ ಆಫ್ ದಿ ಸಿಲಿಂಡರ್. ಆ ಥರ ಅಂದರೆ ಇದ್ರ ಮೇಲೆ ಇದಿದೆ, ಇದ್ರ ಮೇಲೆ ಇದಿದೆ ಅಂತಂದ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟು ಅವ್ರಿಗೆ ಅರ್ಥ ಮಾಡಿಸ್ಬೇಕು.
ಲೆಟ್ ಅಸ್ ಡೂ. ಕ್ಯಾನ್ ಯು ಫೈಂಡ್ ದಿ ಶೇಪ್ಸ್ ಇನ್ ದಿ ಕ್ಲಾಸ್ ರೂಮ್? ಫಿಲ್ ಇನ್ ವಿತ್ ಟೇಬಲ್ ವಿತ್ ದೇರ್ ನೇಮ್ಸ್. ಸೊ ಇಲ್ಲಿ ಇಷ್ಟೊಂದು ಶೇಪ್ಸ್ ಕೊಟ್ಟಿದ್ದಾರೆ. ಸಿಲಿಂಡರು, ಸ್ಪಿಯರು, ಕ್ಯೂಬ್, ಕ್ಯೂಬಾಯ್ಡ್, ಕೋನ್ ಎಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ಯಾವುದನ್ನು ನೀವು ಕ್ಲಾಸ್ ರೂಮಲ್ಲಿ ನೋಡ್ತೀರಾ, ಸ್ಕೂಲಲ್ಲಿ ಕ್ಲಾಸ್ ರೂಮಲ್ಲಿ, ಅದನ್ನು ಇಲ್ಲಿ ಲಿಸ್ಟ್ ಔಟ್ ಮಾಡಿ. ಫಾರ್ ಎಕ್ಸಾಂಪಲ್ ಸಿಲಿಂಡರ್ ಯಾವ್ದು ನೋಡ್ತೀವಿ? ಚಾಕ್ ಪೀಸ್ ನೋಡ್ತೀವಿ. ಓಕೆ, ನೆಕ್ಸ್ಟ್ ಇನ್ಯಾವ್ದು ನೋಡ್ತೀವಿ? ಸಿಲಿಂಡರ್ದು ಇನ್ಯಾವುದು? ಆ ಥರ ನೋಡಿಕೊಂಡು ನೀವು ಬರೀರಿ. ಇವಾಗ ಸ್ಪಿಯರ್ ಅಂದ್ಕೊಳ್ಳಿ, ಸ್ಕೂಲಲ್ಲಿ ಗ್ಲೋಬ್ ನೋಡ್ತೀವಿ. ನೆಕ್ಸ್ಟ್ ಕ್ಯೂಬ್ ಅಂದ್ಕೊಳ್ಳಿ. ಕ್ಯೂಬ್ ಅಂತ ಹೇಳಿದ್ರೆ ನಿಮಗೆ ಡಸ್ಟರ್ ಕ್ಯೂಬಾಯ್ಡ್ ಆಗುತ್ತೆ. ಸ್ಕ್ವೇರ್ ಅಂದರೆ ಡೈಸ್ ಆಟ ಆಡೋಕ್ಕೆ ಯೂಸ್ ಮಾಡ್ತಿಲ್ಲ, ಆ ಥರದ್ದು ನೋಡ್ತೀವಿ. ನೆಕ್ಸ್ಟ್ ಕ್ಯೂಬಾಯ್ಡ್ ಅಂದರೆ ಡಸ್ಟರ್ ನೋಡ್ತೀವಿ. ಕೋನ್ ಅಂದರೆ ನೀವು ಕೋನ್ ಏನಿರುತ್ತೆ ಸ್ಕೂಲಲ್ಲಿ, ಏನಾದರೂ ಪ್ರಾಪ್ಸ್ ಇದ್ದರೆ ಬರ್ತ್ಡೇ ಹ್ಯಾಟ್ ನೋಡ್ತೀರಾ, ಈ ಥರ. ಸೊ ನಿಮ್ಮ ಕ್ಲಾಸ್ ರೂಮ್ ಅಬ್ಸರ್ವ್ ಮಾಡಿಬಿಟ್ಟು ನಿಮ್ಮ ಕ್ಲಾಸ್ ರೂಮಲ್ಲಿ ಏನೇನಿದೆ ಒಂದು ಸರಿ ನೋಡಿಕೊಂಡು ಅದರದ್ದೆಲ್ಲ ಇಲ್ಲಿ ಲಿಸ್ಟ್ ಔಟ್ ಮಾಡಿ. ಓಕೆನಾ? ನೆಕ್ಸ್ಟು ನೇಮ್ ದಿ ಶೇಪ್ ದಟ್ ಯು ಫೈಂಡ್ ದಿ ಮೋಸ್ಟ್. ಜಾಸ್ತಿ ಯಾವ ಶೇಪ್ನ ನೀವು ಕ್ಲಾಸಲ್ಲಿ ನೋಡ್ತೀರಾ? ಸೊ ಯೂಶ್ವಲಿ ಏನು ಶೇಪ್ ನೋಡ್ತೀರಾ ಅಂದರೆ ಕ್ಯೂಬಾಯ್ಡ್ ನೋಡ್ತೀರಾ, ಯಾಕಂದರೆ ಬುಕ್ಸ್ ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾ? ಸೊ ಕ್ಯೂಬಾಯ್ಡು ಜಾಸ್ತಿ ನೋಡ್ತೀವಿ ನಾವು. ನೇಮ್ ದಿ ಶೇಪ್ ದಟ್ ಯು ಫೈಂಡ್ ದ ಲೀಸ್ಟ್. ಕಮ್ಮಿ ನೋಡೋವಂಥ ಶೇಪ್ ಯಾವುದು? ಸೊ ಜಾಸ್ತಿ ಯಾವ್ದು ನೋಡ್ತೀವಿ? ಕೋನ್ ಶೇಪ್ದು ಕಮ್ಮಿ ನೋಡ್ತೀವಿ, ಕೋನ್ ಥರದ್ದು ಜಾಸ್ತಿ ಇರಲ್ಲ. ಓಕೆನಾ? ನೇಮ್ ದಿ ಆಬ್ಜೆಕ್ಟ್ಸ್ ದಟ್ ಆರ್ ಮೇಡ್ ಅಪ್ ಆಫ್ ಮೋರ್ ದೆನ್ ಒನ್ ಶೇಪ್. ಯಾವುದಾದ್ರು ಆಬ್ಜೆಕ್ಟು ಒಂದು ಶೇಪ್ಗಿಂತ ಜಾಸ್ತಿ ಇದರಿಂದ ಆಗಿರುತ್ತಾ ಅಂತ. ಇದಕ್ಕೆ ಫಾರ್ ಎಕ್ಸಾಂಪಲ್ ಪೆನ್ಸಿಲ್ ಅಂದ್ಕೊಳ್ಳಿ. ಈಗ ಪೆನ್ಸಿಲ್ ಏನಪ್ಪ ಅಂತಂದರೆ ನೋಡಿ, ಹಿಂಗಿರುತ್ತೆ ಅಂದ್ಕೊಳ್ಳಿ ಪೆನ್ಸಿಲ್ಲು. ಇದು ಇದ್ರ ಥರ ಇರುತ್ತೆ, ಒಂದು ಕಡೆ ಕವರ್ ಆಗಿರುತ್ತೆ, ಇನ್ನೊಂದು ಕಡೆ ನಾವು ಶಾರ್ಪ್ ಮಾಡಿರ್ತೀವಿ ಯೂಶ್ವಲಿ ಪೆನ್ಸಿಲ್ನ. ಸೊ ಎರಡು ಶೇಪ್, ಇಲ್ಲಿ ಒಂದು ಕೋನು, ಇಲ್ಲಿ ಒಂದು ಸಿಲಿಂಡರ್. ಸೊ ಎರಡು ಶೇಪಿಂದ ಪೆನ್ಸಿಲ್ ಆಗಿದೆ. ಸೊ ಇದು ಒಂದು ಎಕ್ಸಾಂಪಲ್. ಇನ್ನೂ ಎಷ್ಟೊಂದಿರುತ್ತೆ ಅದನ್ನು ನೋಡಿಬಿಟ್ಟು ನೀವು ಬರೀಬೋದು. ಈಗ ಇದು ನಿಮ್ಮ ಟೆಕ್ಸ್ಟ್ ಬುಕ್ ನೋಡ್ಕೊಳ್ಳಿ ಈ ಪೇಜ್ನ, ಯಾಕೆಂದರೆ ಇದು ಈ ಥರ ಇದೆ, ಒಂದ್ರ ಪಕ್ಕ ಒಂದು ಬರುತ್ತಲ್ವಾ. ಸೊ ಇದು ಈ ಥರ ಬಂದು ಹಿಂಗೆ ಕವರ್ ಆಗೋ ಥರ ಇರೋವಂಥದ್ದು. ಓಕೆನಾ? ಅದೇನಿಲ್ಲ, ಲಾಸ್ಟಲ್ಲಿ ಒಂದು ಆಟ ಆಡೋದಕ್ಕೆ ನೀವು ಡೈಸ್ ಯೂಸ್ ಮಾಡಿ ಆಟ ಆಡೋದಕ್ಕೆ ಮಾಡಿರೋದು. ಸೊ ಅದು ಗೊತ್ತಿರಲಿ ನಿಮಗೆ. ಲುಕ್ ಅಟ್ ದಿ ಶೇಪ್ಸ್ ಆ್ಯಂಡ್ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್. ಸೊ ಇಲ್ಲಿ ಏನಪ್ಪ ಅಂದರೆ ಒಂದಷ್ಟು ಶೇಪ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ರೇಸ್ ಮಾಡ್ತೀನಿ. ಸೊ ಇದನ್ನು ನೋಡಿಕೊಂಡು ಇಲ್ಲಿ ಕೆಲವು ಕ್ವಶನ್ಸ್ ಕೇಳಿದ್ದಾರೆ, ಅದಕ್ಕೆ ಆನ್ಸರ್ ಮಾಡಬೇಕು ನಾವೀಗ. ಸರ್ಕಲ್ ಸ್ಪೇರ್ ದಿ ಕ್ಯೂಬ್ಸ್ ಅಂತ, ಸರ್ಕಲ್ ದಿ ಕ್ಯೂಬ್ಸ್ ಅಂತ ಕೊಟ್ಟಿರೋದು. ಓಕೆನಾ? ಕ್ಯೂಬ್ ಯಾವ್ಯಾವುದಿದೆ? ಇದು ಕ್ಯೂಬ್ ಇದೆ, ಸರ್ಕಲ್ಲು, ಇದು ಕ್ಯೂಬ್ ಇದೆ. ನೋಡಿ ಇದೆಲ್ಲ ಕ್ಯೂಬಾಯ್ಡ್ ಇದೆ, ಇದಕ್ಕೆ ಮಾಡಬಾರ್ದು. ಓಕೆ, ಇದು ಕ್ಯೂಬಾಯ್ಡ್ ಇದೆ, ಇದು ಕ್ಯೂಬಾಯ್ಡ್ ಇದೆ, ಇಲ್ಲೊಂದು ಕ್ಯೂಬ್ ಇದೆ. ಓಕೆನಾ? ಪುಟ್ ದಿ ಟಿಕ್ ಅಗೇನ್ಸ್ಟ್ ಶೇಪ್ಸ್ ದಟ್ ಆರ್ ಕೋನ್ಸ್. ಕೋನ್ಸ್ ಯಾವುದಿದೆ ಅದ್ರ ಮೇಲೆ ಟಿಕ್ ಮಾರ್ಕ್ ಮಾಡಿ ಅಂತ. ಕೋನ್ ಯಾವುದಿದೆ? ಇಲ್ಲೊಂದು ಗ್ರೀನ್ ಕಲರ್ ಕೋನ್ ಇದೆ, ಪಿಂಕ್ ಕಲರ್ ಕೋನ್ ಇದೆ, ಇನ್ಯಾವುದು ಇಲ್ಲೊಂದು ಯೆಲ್ಲೋ ಕಲರು ಕೋನ್ ಇದೆ, ಅಷ್ಟೇ, ಇನ್ಯಾವುದು ಇಲ್ಲ. ನೆಕ್ಸ್ಟು ಪುಟ್ ಎ ಕ್ರಾಸ್ ಸೈನ್ ಅಗೇನ್ಸ್ಟ್ ದಿ ಶೇಪ್ಸ್ ದಟ್ ಆರ್ ಸಿಲಿಂಡರ್ಸ್. ಸಿಲಿಂಡರ್ ಯಾವುದಿದೆ ಅದಕ್ಕೆ ಇಂಟು ಮಾರ್ಕ್ ಹಾಕಿ ಅಂತ. ಸೊ ಇಂಟು 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 ಇನ್ಯಾವುದಿದೆ? ಇನ್ಯಾವುದು ಇಲ್ಲ. ನಾವು ಪುಟ್ ಎ ಬಾಕ್ಸ್ ಅರೌಂಡ್ ದಿ ಕ್ಯೂಬಾಯ್ಡ್ಸ್. ಬಾಕ್ಸ್ ಅರೌಂಡ್ಗೆ ಅದರ ಬಾಕ್ಸ್ ಸುತ್ತು ಕ್ಯೂಬಾಯ್ಡ್ ಹಾಕ್ರಿ ಅಂತ, ಸಾರಿ ಕ್ಯೂಬಾಯ್ಡ್ ಸುತ್ತು ಬಾಕ್ಸ್ ಹಾಕ್ರಿ ಅಂತ. ಈಗ ಇದು ಕ್ಯೂಬಾಯ್ಡ್ ಇದೆ, ಇಲ್ಲೊಂದು ಕ್ಯೂಬಾಯ್ಡ್ ಇದೆ, ಇಲ್ಲೊಂದು ಕ್ಯೂಬಾಯ್ಡ್ ಇದೆ, ಇನ್ಯಾವುದಿದೆ? ಇನ್ಯಾವುದೂ ಇಲ್ಲ. ಸೊ ಇಲ್ಲಿ ಒಂದು ಸ್ಪಿಯರ್ಸ್ ಕೇಳಿದ್ದಾರೆ, ಸ್ಪಿಯರ್ಗೆ ಏನು ಕೇಳಿಲ್ಲ, ಸೊ ಅದಕ್ಕೇನು ಮಾರ್ಕ್ ಮಾಡಲ್ಲ. ಓಕೆನಾ? ಇಲ್ಲಿಗೆ ಆಯಿತು. ನೇಮ್ ದಿ ಶೇಪ್ಸ್. ಈಗ ಇಲ್ಲಿರೋಂಥ ಶೇಪ್ಸಲ್ಲಿ ಅದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುವಂಥ ಶೇಪ್ದು ಹೆಸ್ರನ್ನ ಇಲ್ಲಿ ಬರೀಬೇಕು. ವಿತ್ ನೋ ಎಡ್ಜಸ್. ಎಡ್ಜಸ್ ಇಲ್ಲದೆ ಇರೋಂಥ ಶೇಪ್ ಯಾವುದು? ಎಡ್ಜ್ ಅಂದರೆ ಯಾವುದು? ನೋಡಿ ಇಲ್ಲಿ ತೋರಿಸೋದನ್ನೆಲ್ಲ ಮೇಲೆ ಕ್ಯೂಬ್ ಇದರಲ್ಲಿ ಈ ಥರದ್ದು ಎಡ್ಜ್ ಅಂದರೆ. ಓಕೆ, ಈ ಥರ. ಸೊ ಆ ಎಡ್ಜ್ ಇಲ್ಲದೆ ಇರೋಂಥ ಶೇಪ್ ಯಾವುದಿದೆ? ಯಾವ ಥರದ್ದಿರುತ್ತೆ ನೋಡಿ, ಎಲ್ಲದಕ್ಕೂ ಎಡ್ಜ್ ಇದೆ ನೋಡಿ, ಇದಕ್ಕೂ ಇಲ್ಲಿ ಎಡ್ಜ್ ಇದೆ, ಆಮೇಲೆ ಇದಕ್ಕೂ ಇಲ್ಲೆಲ್ಲ ಎಡ್ಜ್ ಇದೆ. ಸೊ ಈ ಸ್ಪಿಯರ್ ಇದೆಯಲ್ಲ, ಇದಕ್ಕೆ ಎಡ್ಜ್ ಇಲ್ಲ, ಎಲ್ಲ ಕಡೆನೂ ರೌಂಡ್ ಇರುತ್ತೆ, ಮೂಲೆ ಅನ್ನೋದು ಇರಲ್ಲ ಸ್ಪಿಯರ್ಗೆ. ಸೊ ನಾವು ಅದನ್ನು ಸ್ಪಿಯರ್ ಅಂತ ಬರಿಬೋದು. ಓಕೆನಾ? ಇದು ನಿಮಗೆ ಸ್ಪೆಲ್ಲಿಂಗ್ ಎಲ್ಲ ಗೊತ್ತಾಗಲ್ಲ, ನಾನು ಟೈಪ್ ಮಾಡೋ ಥರನೇ ಮಾಡ್ತೀನಿ. ಓಕೆ, ನೆಕ್ಸ್ಟು ವಿತ್ ಓನ್ಲಿ ಫ್ಲ್ಯಾಟ್ ಫೇಸಸ್. ಫ್ಲ್ಯಾಟ್ ಫೇಸ್ ಮಾತ್ರ ಇರೋವಂಥದ್ದು ಯಾವುದು ಅಂದರೆ ಕರ್ವ್ ಫೇಸು ಇಲ್ಲದೆ ಇರೋವಂಥದ್ದು ಯಾವುದಿದೆ? ಸೊ ಕ್ಯೂಬ್ಸ್ ಇದೆ, ಆಮೇಲೆ
ಕ್ಯೂಬಾಯ್ಡ್ಸ್ ಇದೆ. ಇದು ಫ್ಲ್ಯಾಟ್ ಫೇಸ್ ಮಾತ್ರ ಇದೆ. ಸೊ ನಾವು ಕ್ಯೂಬಾಯ್ಡ್ ಅಂತ ಹಾಕೋಣ. ಯಾಕಂದರೆ ಕ್ಯೂಬು ಕೂಡ ಒಂಥರ ಕ್ಯೂಬಾಯ್ಡೇನೆ ಅದಕ್ಕೆ. ನೆಕ್ಸ್ಟ್ ವಿತ್ ಓನ್ಲಿ ಕರ್ವ್ಡ್ ಫೇಸ್. ಕರ್ವ್ಡ್ ಫೇಸ್ ಮಾತ್ರ ಇರೋವಂಥದ್ದು ಯಾವುದಿದೆ? ಕರ್ವ್ಡ್ ಫೇಸ್ ಇರೋವಂಥದ್ದು ನಮಗೆ ಕೋನ್ ಸಿಗುತ್ತೆ. ಓಕೆನಾ? ಕೋನಲ್ಲೂ ಆ್ಯಕ್ಚುಲಿ ಒಳಗಡೆ ಹಾಲೋ ಇದ್ದರೆ ಆ ಥರ ಅಷ್ಟೇ. ಸೊ ಇದಕ್ಕೂ ನಾವು ಸ್ಪಿಯರ್ ಅಂತ ಹೇಳ್ಬೋದು. ಓಕೆ, ಸ್ಪಿಯರಲ್ಲೂ ನಮಗೆ ಕರ್ವ್ಡ್ ಫೇಸ್ ಮಾತ್ರ ಇದೆ. ವಿತ್ ಬೋತ್ ಸ್ಟ್ರೈಟ್ ಆ್ಯಂಡ್ ಕರ್ವ್ಡ್ ಎಡ್ಜಸ್. ಸ್ಟ್ರೈಟ್ ಎಡ್ಜು ಇದ್ದು ಕರ್ವ್ಡ್ ಎಡ್ಜಸ್ಸು ಇರೋವಂಥದ್ದು. ಸೊ ಸ್ಟ್ರೈಟ್ ಎಡ್ಜು ಯಾವುದಿದೆ ಮತ್ತು ಕರ್ವ್ಡ್ ಎಡ್ಜ್ ಯಾವುದಿದೆ ನೋಡಿ. ಎಡ್ಜಸ್ ಅಂದರೆ ಗೊತ್ತಲ್ಲ ನಿಮ್ಗೆ, ಈ ಥರ ಸ್ಟ್ರೈಟ್ ಇರೋವಂಥದ್ದು. ಸ್ಟ್ರೈಟ್ ಎಡ್ಜು ಕರ್ವ್ಡ್ ಎಡ್ಜು ಯಾವುದು ಸಿಗ್ತಾ ಇಲ್ವಲ್ಲ. ಓಕೆ, ನೋಡಿ ಆಮೇಲೆ ಅಪ್ಡೇಟ್ ಮಾಡ್ತೀನಿ ಕಮೆಂಟ್ ಸೆಕ್ಷನಲ್ಲಿ. ಕನ್ಫ್ಯೂಷನ್ ಇದೆ ಅದಕ್ಕೆ. ವಿತ್ ಬೋತ್ ಫ್ಲ್ಯಾಟ್ ಆ್ಯಂಡ್ ಕರ್ವ್ಡ್ ಫೇಸಸ್. ಫ್ಲ್ಯಾಟು ಮತ್ತು ಕರ್ವ್ಡ್ ಫೇಸಸ್ ಇರೋವಂಥದ್ದು ಯಾವುದು? ಕೋನ್ಸ್ ಇರುತ್ತೆ ಯೂಶಲಿ, ಮತ್ತು ಸಿಲಿಂಡರ್ಸ್ ಇರುತ್ತೆ. ಕರ್ವ್ಡ್ ಫೇಸು ಇದೆ, ಫ್ಲ್ಯಾಟ್ ಫೇಸು ಇದೆ. ಕೋನು ಒಂದೊಂದು ಸರಿ ಇರಲ್ಲ, ಆದರೆ ಸಿಲಿಂಡರ್ಸು ಇದ್ದೇ ಇರುತ್ತೆ. ಸೊ ಸಿಲಿಂಡರ್ ಅಂತ ಹಾಕೋಣ ಇಲ್ಲಿ. ಓಕೆನಾ? ವಿಚ್ ಶೇಪ್ಸ್ ಕ್ಯಾನ್ ಯು ಬಿಲ್ಡ್? ಯಾವ ಶೇಪ್ಸ್ನ ನೀವು ಬಿಲ್ಡ್ ಮಾಡ್ಬೋದು ಅಂತ. ಲುಕ್ ವಾಟ್ ಐ ಮೇಡ್ ವಿತ್ ಕ್ಲೇ ಆ್ಯಂಡ್ ಸ್ಟಿಕ್ಸ್. ಯು ಟು ಕ್ಯಾನ್ ಟ್ರೈ ಟು ಮೇಕ್ ಸಚ್ ಶೇಪ್ಸ್. ಇವರು ಒಂದು ಸ್ಟಿಕ್ಸ್ ಯೂಸ್ ಮಾಡಿಕೊಂಡು ಅದನ್ನು ಶೇಪ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ನೀವು ಯಾವ್ಯಾವ ಶೇಪ್ಸ್ನ ಬಿಲ್ಡ್ ಮಾಡ್ಬೋದು ನೋಡಿ. ಸ್ಪಿಯರ್ ಎಲ್ಲ ಬಿಲ್ಡ್ ಮಾಡೋಕ್ಕಾಗಲ್ಲ, ಆದರೆ ಬೇರೆ ಶೇಪ್ಸ್ನ ಬಿಲ್ಡ್ ಮಾಡ್ಬೋದು. ಕ್ಯೂಬ್ನ, ಕ್ಯೂಬಾಯ್ಡ್ನ, ಮತ್ತು ಈ ಥರ ಪ್ರಿಸಮ್ ಶೇಪ್ ಅಂತ ಬರುತ್ತೆ, ಆ ಥರ ಶೇಪ್ನ, ಅವನ್ನೆಲ್ಲ ಕೂಡ ನೀವು ಮಾಡ್ಬೋದು. ಓಕೆನಾ? ನೆಕ್ಸ್ಟ್, ಟ್ರೈ ಟು ಮೇಕ್ ದಿ ಶೇಪ್ಸ್ ಯೂಸಿಂಗ್ ಕ್ಯೂಬ್ಸ್. ನಿಮ್ಮ ಹತ್ರ ಇರೋವಂಥ ಪಝಲ್ ಬಾಕ್ಸಲ್ಲಿ ಅದರಲ್ಲಿ ಕ್ಯೂಬ್ಸ್ ಇರುತ್ತಲ್ಲ, ಅದನ್ನು ಯೂಸ್ ಮಾಡಿಕೊಂಡು ನೀವು ಈ ಥರ ಶೇಪ್ಸ್ನ ಮಾಡೋಕ್ಕೆ ಟ್ರೈ ಮಾಡಬೇಕು. ಓಕೆ, ಇಲ್ಲಿ ಲೆಟಸ್ ಪ್ಲೇ, ಒಂದು ಆಟ ಕೊಟ್ಟಿದ್ದಾರೆ ಇಲ್ಲಿ, ಗೇಮು, ನೀವೇ ಆಡ್ಬೋದು ನಿಮ್ಮ ಫ್ರೆಂಡ್ಸ್ ಜೊತೆ. ದೇರ್ ಈಸ್ ಅ ಗೇಮ್ ಅಲಾಂಗ್ ದಿ ಬಾರ್ಡರ್ ಆಫ್ ದಿಸ್ ಪೇಜ್. ರೋಲ್ ದಿ ಡೈ ಆ್ಯಂಡ್ ಮೂವ್ ದಿ ಕೌಂಟರ್ ಟು ದಿ ನೆಕ್ಸ್ಟ್ ಪಿಕ್ಚರ್ ಅಸೋಸಿಯೇಟೆಡ್ ವಿತ್ ದಿ ನಂಬರ್ ಆಫ್ ದಿ ಡೈ. ಓಕೆ, ಸೊ ಇದೇನಪ್ಪ ಅಂತಂದರೆ, ಈ ಗೇಮ್ ಡೈಸ್ ಇರುತ್ತೆ ನಿಮ್ಮ ಹತ್ರ, ಗೊತ್ತಲ್ಲ ಡೈಸ್ ಅಂದರೆ 1 2 6 5 6 ಈ ಥರ ನಂಬರ್ಸ್ ಇರುತ್ತೆ. ಅದರಲ್ಲಿ ಎಲ್ಲರೂ ನಿಮ್ಮ ಪೀಸ್ಗಳೇನಾದರೂ ಒಂದು ಮಾರ್ಕ್, ಒಂದು ಶಾರ್ಪ್ನರು, ಒಂದು ಎರೇಸರ್ ಆ ಥರ ಇಟ್ಕೊಂಡು ಡೈಸ್ನ ರೋಲ್ ಮಾಡಿ. ರೋಲ್ ಮಾಡಿದಾಗ 1 ಬಂತು ಅಂದರೆ ನಿಮ್ಮ ಪೀಸು 1 ಮೇಲೆ ಇಡ್ತೀರ, 4 ಬಂತು ಅಂದರೆ ನಿಮ್ಮ ಪೀಸು ಇಲ್ಲಿ ಇಡ್ತೀರ. ಸೊ ಈ ಥರ ಇಟ್ಕೊಂಡು ಆಡಿಕೊಂಡು ಒಂದು ಗೇಮ್ನ, ಓಕೆನಾ, ಸುಮ್ಮನೆ ಒಂದು ಗೇಮ್ ಆಡಿ, ಯಾರು ಬೇಗ ಫಿನಿಶ್ ಲೈನ್ಗೆ ಬರ್ತಾರೆ ಅಂತ. ಇದನ್ನು ನೀವು ಇನ್ನೂ ಅಡ್ವಾನ್ಸ್ ಮಾಡ್ಬೋದು. ಇದನ್ನು ಆಡಿದಾಗ ಇದು ಯಾವ ಶೇಪ್ ಅಂತಲೂ ಹೇಳಬೇಕು ಆವಾಗ, ಮತ್ತು ಅದ್ರ ಕ್ಯಾರೆಕ್ಟರಿಸ್ಟಿಕ್ಸು ಹೇಳಬೇಕು. ಅದಕ್ಕೆ ಎಷ್ಟು ಕಾರ್ನರ್ ಇದೆ, ಎಷ್ಟು ಎಡ್ಜ್ ಇದೆ, ಎಷ್ಟು ಫೇಸ್ ಇದೆ, ಅದು ಹೇಳಬೇಕು. ಆ ಥರ ಹೇಳಿದ್ರೆ ನಿಮ್ಗೆ ಇದ್ರ ಬಗ್ಗೆ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ. ಇನ್ ವಾಟ್ ವೇಸ್ ಆರ್ ದೀಸ್ ಶೇಪ್ಸ್ ದಿ ಸೇಮ್? ಇನ್ ವಾಟ್ ವೇಸ್ ಆರ್ ದೇ ಡಿಫ್ರೆಂಟ್? ನೋಡಿ, ಈಗೇನು ಕೇಳ್ತಾ ಇದ್ದಾರೆ ಇಲ್ಲಿ ಅಂತ ಹೇಳಿದ್ರೆ, ಈ ಶೇಪ್ಗಳ ಮಧ್ಯದಲ್ಲಿ ಸಿಮಿಲ್ಯಾರಿಟಿ ಏನಿದೆ, ಸೇಮ್ ಯಾವುದಿದೆ, ಮತ್ತು ಡಿಫ್ರೆನ್ಸ್ ಏನಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಸೇಮ್ ಏನಿದೆ ನೋಡಿ, ಇದರಲ್ಲಿ ಎಲ್ಲದರಲ್ಲೂ ಕೂಡ ನಮಗೆ ಫೇಸಸ್ಸು ಇದ್ದೇ ಇದೆ. ಓಕೆನಾ? ಸೊ ಇದನ್ನು ನಾವು ಇದೆಲ್ಲದರಲ್ಲೂ ನಮಗೆ ನಾವು 3D ಶೇಪ್ಸ್ ಅಂತ ಮಾತ್ರ ನೋಡ್ತಾ ಇದ್ದೀವಿ. 2D ಶೇಪ್ಸ್ ಯಾವುದೂ ಇಲ್ಲ. ಸೊ ಸಿಮಿಲ್ಯಾರಿಟಿ ಏನಪ್ಪ ಅಂದರೆ ಇವೆಲ್ಲ 3D ಶೇಪ್ಸ್ ಅಂತ. ಓಕೆನಾ? ನೆಕ್ಸ್ಟು ಡಿಫ್ರೆನ್ಸಸ್ ಏನಿದೆ ಅಂತ ಹೇಳಿದ್ರೆ ನೋಡಿ, ಇವಾಗ ಕ್ಯೂಬ್ ಮತ್ತು ಕ್ಯೂಬಾಯ್ಡಲ್ಲಿ 6 ಫೇಸ್ ಇದೆ, ಇದರಲ್ಲಿ 2 ಫೇಸ್ ಇದೆ. ಇದರಲ್ಲಿ ಈ ಕಡೆ ಒಂದು, ಈ ಕಡೆ ಒಂದು 2 ಫೇಸ್ ಇದೆ. ಆಮೇಲೆ ಕೆಲವು ಕರ್ವ್ಸ್ ಇದಿದೆ, ಮತ್ತು ಕೆಲವು ಫುಲ್ಲು ರೌಂಡ್ ಆಗಿದೆ. ಈ ಥರ ಈ ಶೇಪ್ಸಲ್ಲಿ ತುಂಬ ವೆರೈಟೀಸ್ ಇದೆ, ಎಲ್ಲದರಲ್ಲೂ ಈಕ್ವಲ್ ಇಲ್ಲ. ಓಕೆನಾ? ನೆಕ್ಸ್ಟ್, ಲುಕ್ ಎಟ್ ದಿ ಡೈ. ಈ ಡೈನ ನೋಡಿ, ದಿ ಫೇಸಸ್ ಹ್ಯಾವ್ 1 to 6 ಡಾಟ್ಸ್. ಇದರಲ್ಲಿ 1 to 6 ಡಾಟ್ಸು ಇರುತ್ತೆ ಇದರಲ್ಲಿ. ಅರ್ಥ ಆಯ್ತಾ? ವಾಟ್ ನಂಬರ್ ಈಸ್ ಆನ್? ಈಗ ಇಲ್ಲಿ ನಿಮಗೆ 3 ಮಾತ್ರ ಕಾಣಿಸ್ತಾ ಇದೆ. ಇಲ್ಲಿ 6 ಇರೋದು, ಇಲ್ಲಿ 5 ಇರೋದು, ಇಲ್ಲಿ 3 ಇರೋದು ಮಾತ್ರ ಕಾಣಿಸ್ತಾ ಇದೆ. ಈಗ ನೀವೇನು ಮಾಡಬೇಕು ಅಂದರೆ, ವಾಟ್ ನಂಬರ್ ಈಸ್ ಆನ್ ದಿ ಫೇಸ್ ಅಪೋಸಿಟ್ ಟು ನಂಬರ್ 1. ಈಗ ನಂಬರ್ 1ಗೆ ಅಪೋಸಿಟ್ ಯಾವುದಿರುತ್ತೆ ಈ ಡೈಸಲ್ಲಿ ಅಂತ ನಮಗೆ 1 ಕಾಣಿಸ್ತಾ ಇಲ್ಲ. ಇನ್ನು ಅದ್ರ ಅಪೋಸಿಟ್ ಯಾವುದಿರುತ್ತೆ ಹೆಂಗೆ ಗೊತ್ತಾಗುತ್ತೆ ನಮಗೆ?
ಹೆಂಗೆ ಗೊತ್ತಾಗುತ್ತೆ ಅಂದರೆ, ಡೈಸಲ್ಲಿ ಒಂದು ರೂಲ್ ಇದೆ. ಏನದು ರೂಲ್ ಅಂದರೆ, ಯಾವಾಗೂ ಕೂಡ ಈ ಸೈಡ್ ಅಪೋಸಿಟ್ ಸೈಡ್ದು ಮತ್ತು ಆ ಸೈಡ್ದು ಎರಡೂ ಸೇರಿ ಆ್ಯಡ್ ಮಾಡಿದ್ರೆ ನಮಗೆ 7 ಬರಬೇಕು. ಸೊ ಅದಕ್ಕೆ ನಮಗೆ 1ಗೆ ಅಪೋಸಿಟ್ ಯಾವುದಿದೆ, 1 + 6 ಮಾಡಿದ್ರೆ 7 ಬರುತ್ತೆ. ಸೊ 6 ಇರುತ್ತೆ. ಅದೇ ಥರ ಅಪೋಸಿಟ್ ಟು ನಂಬರ್ 2 ಯಾವುದಿರುತ್ತೆ, 2ಗೆ ಎಷ್ಟು ಆ್ಯಡ್ ಮಾಡಿದ್ರೆ 7 ಆಗುತ್ತೆ, 5. ಸೊ 5ಗೆ ಅಪೋಸಿಟ್ಟು ನಿಮಗೆ 2 ಇರುತ್ತೆ. ನೆಕ್ಸ್ಟು 3ಗೆ ಅಪೋಸಿಟ್ ಯಾವುದಿರುತ್ತೆ, 3ಗೆ 4 ಆ್ಯಡ್ ಮಾಡಿದ್ರೆ 7 ಆಗುತ್ತೆ. ಸೊ 4 ಇರುತ್ತೆ 3ಗೆ ಅಪೋಸಿಟ್ಟು. ಅರ್ಥ ಆಯ್ತಾ? ಸೊ ನೀವು ಬೇಕಾದ್ರೆ ನಿಮ್ಮ ಹತ್ರ ಯಾವ್ದಾದ್ರು ಡೈಸ್ ಇದ್ದರೆ ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಏನು ಪ್ಯಾಟರ್ನ್ ನೋಟಿಸ್ ಮಾಡಿದ್ವಿ, ಆಲ್ವೇಸ್ ದಿ ವೆನ್ ವಿ ಆ್ಯಡ್, ಇದು ಟೈಪೇ ಮಾಡ್ತೀನಿ. ವೆನ್ ವಿ ಆ್ಯಡ್ opposite sides, it will always be 7. ಓಕೆನಾ? ನೆಕ್ಸ್ಟ್, ಇನ್ ವಾಟ್ ಆರ್ಡರ್ ಇಸ್ ದಿಸ್ ಮಾಡೆಲ್ ಬಿಲ್ಟ್? ಇಲ್ಲಿ ಒಂದು ಮಾಡೆಲ್ ಕಟ್ಟಿಸಿದ್ದಾರೆ, ಒಂದು ಬಿಲ್ಡ್ ಮಾಡಿದ್ದಾರೆ ನಮ್ಮ ಹತ್ರ ಇರೋಂಥ ಶೇಪ್ಸ್ಗಳು ಯೂಸ್ ಮಾಡಿ. ಯಾವ ಆರ್ಡ್ರಲ್ಲಿ ಇದನ್ನು ಬಿಲ್ಡ್ ಮಾಡಿದ್ದಾರೆ ಅಂತ ನೋಡಬೇಕು. ಸೊ ಮೊದಲು ಏನು ಮಾಡಿದ್ದಾರೆ, 3 ಕ್ಯೂಬಾಯ್ಡ್ಸ್, 1 2 3. ಸೊ 3 ಕ್ಯೂಬಾಯ್ಡ್ಸ್ನ ಮೆಟ್ಲ ಥರ ಇಟ್ಟಿದ್ದಾರೆ. ಸೊ 3 ಕ್ಯೂಬಾಯ್ಡ್ಸ್ ಆರ್ ಕೆಪ್ಟ್ ಅಟ್ ದಿ ಬೇಸ್ ಅಂತ. ನೆಕ್ಸ್ಟು 2 more ಕ್ಯೂಬಾಯ್ಡ್ಸ್, ಇಲ್ಲಿ ಒಂದಿದೆ ಮತ್ತು ಇಲ್ಲಿ ಒಂದಿದೆ. ದೇ ಆರ್ ಕೆಪ್ಟ್, 2 ಕ್ಯೂಬಾಯ್ಡ್ಸ್ ಆರ್ ಕೆಪ್ಟ್ ಆ್ಯಸ್ ಬೇಸ್ ಅಂತ. 2 ಕ್ಯೂಬಾಯ್ಡ್ಸ್ನ ಬೇಸ್ ಆಗಿ ಇಟ್ಟಿದ್ದಾರೆ. ನೆಕ್ಸ್ಟು ಅದ್ರ ಮೇಲೆ ಒಂದು ಕ್ಯೂಬಾಯ್ಡ್ನ ಒಂದು ಪ್ಲ್ಯಾಟ್ಫಾರ್ಮ್ ಥರ ಕ್ರಿಯೇಟ್ ಮಾಡಿದ್ದಾರೆ. ಓಕೆನಾ? ಅದಾದಮೇಲೆ 4 ಸಿಲಿಂಡರ್ಸ್ನ ಕೆಪ್ಟ್ ಅಟ್ ದಿ ಕಾರ್ನರ್ ಆಫ್ ದಿ ಕ್ಯೂಬಾಯ್ಡ್. ಓಕೆ, ಅದ್ರ ಮೇಲೆ ನೆಕ್ಸ್ಟು ಅನದರ್ ಕ್ಯೂಬಾಯ್ಡ್ ಹ್ಯಾಸ್ ಬಿನ್ ಪ್ಲೇಸ್ಡ್ ಆನ್ ಟಾಪ್ ಆಫ್ ದೋಸ್ ಸಿಲಿಂಡರ್ಸ್ ಅಂತ. ಆ್ಯಂಡ್ ಅಗೇನ್ 4 ಕೋನ್ಸ್ ಹ್ಯಾವ್ ಬಿನ್ ಪ್ಲೇಸ್ಡ್ ಇನ್ ಈಚ್ ಕಾರ್ನರ್ ಅಂತ. ಸೊ ಇಷ್ಟು ಮಾಡಿದ್ರೆ ನಮಗೆ ಗೊತ್ತಾಯಿತು ಯಾವ ಆರ್ಡ್ರಲ್ಲಿ ಈ ಒಂದು ಕನ್ಸ್ಟ್ರಕ್ಷನ್ನ ಮಾಡಿದ್ದಾರೆ ಅಂತ. ಇದು ಉಲ್ಟಾ ಬರಿಬಾರ್ದು, ಮೇಲೆ ಕೋನ್ ಇಟ್ಟಿದ್ದಾರೆ ಆ ಥರ ಬರಿಬಾರ್ದು, ಬೇಸಿಂದನೇ ಇಡಬೇಕು. ಆಯಿತಾ? ಮೊದಲು ಕೋನ್ ಇಟ್ಬಿಟ್ಟು ಆಮೇಲೆ ಇಲ್ಲಿ ಬ್ಲಾಕ್ ಇಡೋಕ್ಕಾಗತ್ತಾ? ಇಲ್ಲ. ವಾಟ್ ಶೇಪ್ ಡು ಯು ಗೆಟ್ ಇಫ್ ಯು ಜಾಯಿನ್ ಎ ಕ್ಯೂಬ್ ಆ್ಯಂಡ್ ಕ್ಯೂಬಾಯ್ಡ್? ನೋಡಿ, ಕ್ಯೂಬು ಮತ್ತು ಕ್ಯೂಬಾಯ್ಡ್ನ ಜಾಯಿನ್ ಮಾಡಿದ್ರೆ ಯಾವ ಶೇಪ್ ಬರುತ್ತೆ? ಇದು ಒಂಥರ ನೋಡೋಕ್ಕೆ ನಮಗೆ ಟ್ರಕ್ ಥರ, ಲಾರಿ ಥರ ಇದೆ. ಓಕೆನಾ? ಹೌ ಮೆನಿ ಕ್ಯೂಬ್ಸ್ ಆರ್ ಯೂಸ್ ಟು ಮೇಕ್ ದಿಸ್ ಶೇಪ್? ಈ ಶೇಪ್ ಮಾಡೋಕ್ಕೆ ಎಷ್ಟು ಕ್ಯೂಬ್ಸ್ನ ಯೂಸ್ ಮಾಡಿದ್ದಾರೆ? ಸೊ ನಾವು ನೋಡಿಬಿಟ್ಟು ಕೌಂಟ್ ಮಾಡಿಬಿಟ್ಟು ಬರೀರಿ. 1 2 3 ಇರುತ್ತೆ. 3 ಮತ್ತು ಹಿಂದೆಗಡೆ 3, ಅದರಿಂದ 3, ನಮಗೆ 9 ಆಯಿತು. 10 11 12 13 14 15 16 ಆಗುತ್ತೆ ಇಲ್ಲಿ, ಯಾಕಂದರೆ 2 ಕಮ್ಮಿ ಇದೆಯಲ್ವಾ. ಸೊ 9 + 9 18 ಆಗಬೇಕು. 2 ತೆಗೆದಾಕಿದ್ದಾರೆ. ಸೊ 16 ಆಯಿತು. 16, ಇಲ್ಲೊಂದು 5 ಇದೆ, 21. ಸೊ 21 ಅಂತ ಬರೀರಿ. ನೀವು ಒಂದ್ಸರಿ ಕೌಂಟ್ ಮಾಡಿರಿ. ಈ ಥರ ಯಾವುದಾದ್ರು ನಿಮ್ಮದು ಬಿಲ್ಡಿಂಗ್ ಬ್ಲಾಕ್ಸ್ ಇದ್ದರೆ ಈ ಥರ ಇಟ್ಬಿಟ್ಟು. ನೆಕ್ಸ್ಟ್ ಬಂದು, ಇನ್ ಹೌ ಮೆನಿ ಡಿಫ್ರೆಂಟ್ ವೇಸ್ ಕ್ಯಾನ್ ಯು ಜಾಯಿನ್ ದೀಸ್ 3 ಕ್ಯೂಬ್ಸ್? ಈ 3 ಕ್ಯೂಬ್ಗಳನ್ನ ಯಾವ್ಯಾವ ಶೇಪಲ್ಲಿ ನೀವು ಜಾಯಿನ್ ಮಾಡ್ಬೋದು ಅಂತಂದ್ಬಿಟ್ಟು. ಓಕೆನಾ? ನೋಡಿ, ಏನಿಲ್ಲ, ಈ 3 ಕ್ಯೂಬ್ಸ್ನ ಜಾಯಿನ್ ಮಾಡಿದ್ರೆ, ಇವಾಗ ಈ ಥರ ಜಾಯಿನ್ ಮಾಡಿದ್ರೆ ಇದು ಕ್ಯೂಬಾಯ್ಡ್ ಆಗುತ್ತೆ. ಓಕೆನಾ? ನೆಕ್ಸ್ಟ್, ನೇಮ್ ದಿ ಶೇಪ್ಸ್ ಯೂಸ್ಡ್ ಇನ್ ದೀಸ್ ಮಾಡೆಲ್ಸ್, ಡಿಸ್ಕ್ರೈಬ್ ಹೌ ದಿ ಶೇಪ್ಸ್ ಆರ್ ಅರೇಂಜ್ ಟು ಮೇಕ್ ದೆಮ್. ಈಗ ಈ ಶೇಪ್ಸ್ನ ಯೂಸ್ ಶೇಪ್ಸ್ ಯೂಸ್ ಮಾಡ್ಕೊಂಡು ಕೆಲವು ಮಾಡೆಲ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ಈಗ ಯಾವ ಥರ ಈ ಶೇಪ್ನ ಅರೇಂಜ್ ಮಾಡಿದ್ದಾರೆ ಅಂತಂದ್ಬಿಟ್ಟು ನೀವು ಬರೀಬೇಕು. ಸೊ ಏನು ಬರೀತೀರಾ? ಈಗ 1 ಆರೆಂಜ್ ಕ್ಯೂಬಾಯ್ಡ್ ಇಸ್ ಪ್ಲೇಸ್ಡ್ ಎಟ್ ದಿ ಬಾಟಮ್. ಇದು ನಿಮ್ಮ ಟೀಚರ್ಸ್ ಬರೆಸ್ತಾರೆ, ಇಲ್ಲಿ ಬರೆಯೋಕೆ ಹೋದರೆ ಜಾಸ್ತಿ ಆಗುತ್ತೆ. ಸೊ ಆ ಥರ ಮಾಡ್ಕೊಳ್ಳಿ. ಆರೆಂಜ್ ಕ್ಯೂಬಾಯ್ಡ್ ಇಸ್ ಕೆಪ್ಟ್ ಎಟ್ ದಿ ಬಾಟಮ್. 2 ಗ್ರೀನ್ ಕ್ಯೂಬಾಯ್ಡ್ಸ್ ಹ್ಯಾವ್ ಬಿನ್ ಕೆಪ್ಟ್ ಆನ್ ಟಾಪ್ ವಿತ್ ಸ್ಮಾಲ್ ಸ್ಪೇಸ್ ಬಿಟ್ವೀನ್ ದೆಮ್ ಅಂತ ಆ ಥರ ಮೆನ್ಷನ್ ಮಾಡಿ. ಆಮೇಲೆ ಎ ರೆಡ್ ಕ್ಯೂಬಾಯ್ಡ್ ಹ್ಯಾಸ್ ಬಿನ್ ಪ್ಲೇಸ್ಡ್ ಆನ್ ಟಾಪ್ ಆಫ್ ಗ್ರೀನ್ ಕ್ಯೂಬಾಯ್ಡ್ಸ್ ಅಂತ ಆ ಥರ. ನೆಕ್ಸ್ಟು ಇನ್ನೊಂದನ್ನು ಕೇಳಿದಾಗ 2 3 4 5 cuboids have been placed on top of each other
ಆ್ಯಂಡ್ ಒನ್ ಬಿಗ್ ಸೈಜ್ಡ್ ಕ್ಯೂಬಾಯ್ಡ್ ಹ್ಯಾಸ್ ಬಿನ್ ಪ್ಲೇಸ್ಡ್ ಆನ್ ಟಾಪ್ ಆಫ್ ಆಲ್ ದಿ 5 ಕ್ಯೂಬಾಯ್ಡ್ಸ್ ಆ ಥರ ಬರೀಬೇಕು. ನೆಕ್ಸ್ಟು 2 3 4 5 6 ಕ್ಯೂಬಾಯ್ಡ್ಸ್ ಹ್ಯಾವ್ ಬಿನ್ ಪ್ಲೇಸ್ಡ್ ಆನ್ ಟಾಪ್ ಆಫ್ ಈಚ್ ಅದರ್ ಅಂತ. ಇಲ್ಲಿ ನೆಕ್ಸ್ಟ್ ಕೇಳಿದ್ರೆ 3 ಕ್ಯೂಬಾಯ್ಡ್ಸ್ ಹ್ಯಾವ್ ಬಿನ್ ಪ್ಲೇಸ್ಡ್ ಇನ್ ಟಾಪ್ ಆಫ್ ಈಚ್ ಅದರ್ ಲೈಕ್ ಎ ಸ್ಟೆಪ್ಸ್ ಅಂತ ಅಥವಾ ಲೈಕ್ ಎ ಸ್ಟೇರ್ಸ್ ಅಂತ ಬರೀಬೇಕಿಲ್ಲಿ ಆ ಥರ. ಯೂಸ್ 6 ಡೈಸ್ ಟು ಮೇಕ್ ದಿ ಫಾಲೋಯಿಂಗ್ ಶೇಪ್ಸ್. ಈ ಥರದ್ದು 6 ಡೈಸ್ಗಳನ್ನ ತಗೊಂಡು ನೀವು ಕೆಲವು ಶೇಪ್ಸ್ಗಳಿಲ್ಲಿ ಕೊಟ್ಟಿರ್ತಾರಲ್ಲ ಆ ಥರ ಮಾಡಿ. ಸೊ 6 ಡೈಸ್ ತೊಗೊಂಡು ನೀವು ಒಂದು ಕ್ಯೂಬಾಯ್ಡ್ ಮಾಡ್ಬೋದು. ಏನಿಲ್ಲ, ಒಂದ್ರ ಪಕ್ಕ ಒಂದಿಟ್ಟರೆ ನೋಡಿ ಈ ಥರ ಅದು ಕ್ಯೂಬಾಯ್ಡ್ ಆಗುತ್ತೆ. ಓಕೆನಾ? ಟವರ್ ಮಾಡಿರಿ ಅಂತಂದರೆ ನೀವು ಅದನ್ನು 6 ಇರೋದನ್ನು 1 3 4 5 ಇಟ್ಬಿಟ್ಟು ಮೇಲೆ ಇನ್ನೊಂದು ಇಟ್ಬಿಟ್ರೆ 6 ಅದರಿಂದ ಟವರ್ ಆಗುತ್ತೆ. ಅಥವಾ ನೀವು ಇನ್ನೂ ಒಂಥರ ಮಾಡ್ಬೋದು, ಹಿಂಗೊಂದು ಈ ಥರ ಮಾಡಿಬಿಟ್ಟು ಇದ್ರ ಮೇಲೆ ನೀವು ಮತ್ತೆ ಇನ್ನೊಂದು ಇಡ್ಬೋದು. ಹಿಂಗಿಟ್ರೂ ಕೂಡ ಟವರ್ ಆಗುತ್ತೆ, ನಿಮ್ಮ ಇಷ್ಟ ಅದು. ಮತ್ತು ಇನ್ನೂ ಯಾವ್ಯಾವ ಶೇಪ್ ಬೇಕೋ ಆ ಥರ ಎಲ್ಲ ಮಾಡ್ಬೋದು. ಯೂಸ್ ಮಾಡಿಕೊಂಡು ಒಂದು ಲಾರಿ ಥರನೋ ಏನಾದರೂ ಕೂಡ ಮಾಡ್ಬೋದು. ಸೊ ಇಲ್ಲಿಗೆ ಇಷ್ಟು ಚಾಪ್ಟರು ಕಂಪ್ಲೀಟ್ ಆಯಿತು. ಒಂದು ವೇಳೆ ಏನಾದರೂ ಡೌಟ್ಸ್ ಇತ್ತಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅವಾಗ ಕ್ಲಿಯರ್ ಮಾಡಿ ಕೊಡ್ತೀನಿ. ನಿಮಗೆ ಇನ್ನೂ ಹೈಯರ್ ಕ್ಲಾಸ್ಗಳದ್ದು ಏನಾದರೂ ವಿಡಿಯೋಸ್ ಬೇಕು ಅಂದರೆ ಗ್ರೇಡ್ 6ಇಂದ ಏನಾದರೂ ಬೇಕು ಅಂತಂದರೆ ನಮ್ಮ ಟೀಚ್ ಕರ್ನಾಟಕ ಚಾನಲ್ನ ನೀವು ಫಾಲೋ ಮಾಡಿ. ಅದರ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಚಾನಲ್ನ ಫಾಲೋ ಮಾಡಿದ್ರೆ ಗ್ರೇಡ್ 6ಇಂದ 10ವರೆಗೂ ವಿಡಿಯೋ ಲೆಸನ್ಸ್ ಅವೈಲಬಲ್ ಇರುತ್ತೆ. ಓಕೆ, ಬಾಯ್.